ಸೊ ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ. ಲಾಸ್ಟ್ ಕ್ಲಾಸಲ್ಲೇ ನಮ್ಮ ಫೆಡರಲಿಸಮ್ ಅನ್ನೋ ಚಾಪ್ಟರ್ ಏನಿತ್ತು ಅದನ್ನು ಮುಗಿಸಿದ್ದೀವಿ. ಸೊ ಚಾಪ್ಟರ್ಸಲ್ಲಿ ಜಸ್ಟ್ ಫಸ್ಟ್ ಚಾಪ್ಟರಲ್ಲಿ ನಮಗೆ ಗೊತ್ತಿದ್ದು 2 ಲೈನ್ಸ್ ಆನ್ಸರ್ ವಾಟ್ ಈಸ್ ಫೆಡರಲಿಸಮ್, ದಟ್ ಈಸ್ ದ ಗೌರ್ಮೆಂಟ್ ವಿಚ್ ಈಸ್ ಪವರ್ ಶೇರ್ಡ್ ಬಿಟ್ವೀನ್ ದ 2 ಆರ್ ಮೋರ್ ಲೆವೆಲ್ ಆಫ್ ಗೌರ್ಮೆಂಟ್, ದಟ್ ಈಸ್ ಕಾಲ್ಡ್ ಫೆಡರಲಿಸಮ್ ಅನ್ನೋ ಜಸ್ಟ್ ಅಲ್ಲಿ ನೋಡಿ ಟ್ರೈಲರ್ನ ಫೆಡರಲಿಸಮ್ ಅನ್ನೋ ಸೆಕೆಂಡ್ ಚಾಪ್ಟರಲ್ಲಿ ಕಂಪ್ಲೀಟ್ ಡೀಟೇಲ್ ಆಗಿ ನಾವು ನೋಡ್ಕೊಂಡು ಬಂದ್ವಿ. ಈಗೇನಪ್ಪ ಅಂದರೆ ಆ ಫೆಡರಲಿಸಮ್ ಅನ್ನೋ ಚಾಪ್ಟರ್ದು ನಮ್ಮ ಟೆಕ್ಸ್ಟ್ ಬುಕ್ಕಲ್ಲಿರುವಂಥ NCERT ಟೆಕ್ಸ್ಟ್ ಬುಕ್ಕಲ್ಲಿರುವಂಥ ಕ್ವಶನ್ಸ್ನ ಸಾಲ್ವ್ ಮಾಡೋಂಥ ಕೆಲಸನ ಮಾಡೋಣ. ಸೊ ಸ್ಟಾರ್ಟ್ ಮಾಡೋಣ. ಸೊ ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವಶನ್, ಲೊಕೇಟ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆನ್ ದಿ ಬ್ಲ್ಯಾಂಕ್ ಔಟ್ಲೈನ್ ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ. ಮಣಿಪುರ್, ಸಿಕ್ಕಿಂ, ಛತ್ತೀಸ್ಗಢ ಆ್ಯಂಡ್ ಗೋವಾ. ಅಂದರೆ ಈ ಇಮೇಜ್ ಏನಿದೆ ಇದನ್ನು ನಾನು ಟೆಕ್ಸ್ಟ್ ಬುಕ್ಕಿಂದಾನೇ ತೊಗೊಂಡಿದ್ದೀನಿ, ಯಾಕಂದರೆ ಬೇರೆ ಯೂಸ್ ಮಾಡಿದ್ರೆ ಯಾವ್ದು ಕಾಪಿರೈಟ್ ಇಷ್ಟು ಹೋಗುತ್ತೋ ಗೊತ್ತಾಗಲ್ಲ. ಅದಕ್ಕೆ ಇದು ಬ್ಲ್ಯಾಂಕ್ ಇಲ್ಲ, ಇದು ಆಲ್ರೆಡಿ ಎಲ್ಲ ಮಾರ್ಕ್ ಮಾಡಿರೋವಂಥದ್ದು ಇದೆ. ಇವ್ರು ಕ್ವಶನ್ ಏನಪ್ಪ ಕೇಳಿದ್ರೆ ಅಂದರೆ ಬ್ಲ್ಯಾಂಕ್ ಪೊಲಿಟಿಕಲ್ ಮ್ಯಾಪ್ ಮೇಲೆ ಜಸ್ಟ್ ಬಾರ್ಡರ್ಸ್ ಇರುತ್ತೆ, ನೇಮ್ಸ್ ಇರಲ್ಲ, ಈ ಥರ ಕಲರ್ಸ್ ಏನೂ ಇರಲ್ಲ. ಆ ಥರದ ಮೇಲೆ ನಾವು ಇವ್ರು ಕೊಟ್ಟಿರೋಂಥ ಸ್ಟೇಟ್ಸ್ನ ಇದು ಮಾಡಬೇಕು. ನಿಮ್ಗೆ ತೋರಿಸೋದಕ್ಕೆ ಅಂತ ಇದನ್ನು ಮಾಡ್ತೀವಿ, ನೀವು ಬ್ಲ್ಯಾಂಕ್ ಇದ್ರ ಮೇಲೆ ಪ್ರಾಕ್ಟೀಸ್ ಕೂಡ ಮಾಡಬಹುದು. ಸೊ ಲೊಕೇಟ್ ದ ಫಾಲೋಯಿಂಗ್ ಸ್ಟೇಟ್ಸ್ ಆನ್ ಎ ಬ್ಲ್ಯಾಂಕ್ ಔಟ್ಲೈನ್ ಪೊಲಿಟಿಕಲ್ ಮ್ಯಾಪ್ ಆಫ್ ಇಂಡಿಯಾ. ಮಣಿಪುರ್. ಫಸ್ಟ್ ಮಣಿಪುರ್ ಎಲ್ಲಿದೆ? ಮಣಿಪುರ್ ಹುಡ್ಕೋಣ. Take red color and pen. So this green portion is Manipur. Second one is Sikkim. Sikkim here. ಈ ನೇಪಾಳ ಪಕ್ಕ ಸಣ್ಣದಾಗಿದೆ ಅಲ್ಲ, ಇಲ್ಲಿದೆ ಸಿಕ್ಕಿಂ. ಫೋರ್ತ್ ಒನ್ ಬಂದು ಛತ್ತೀಸ್ಗಢ. ಛತ್ತೀಸ್ಗಢ ಬಂದು ಇಲ್ಲಿದೆ ನೋಡಿ, ಇದು ಪರ್ಪಲ್ ಪೋರ್ಷನಲ್ಲಿ ಏನಿದೆ ಇದು ಬಂದು ಛತ್ತೀಸ್ಗಢ. ಆ್ಯಕ್ಚುಲಿ ಅಲ್ಲಿ ಕಾಣ್ತಿದೆ, ಆದರೂ ನಾನು ಇನ್ನೊಂದ್ಸತಿ ಹೈಲೈಟ್ ಮಾಡಿ ತೋರಿಸಿದ್ದೀನಿ. ಗೋವಾ. ನಮ್ಮ ಗೋವಾ ತುಂಬ ಸಣ್ಣ ರಾಜ್ಯ, ನಮ್ಮ ಕರ್ನಾಟಕದ ಹಿಂದೆನೇ ಇದೆ, ಇಲ್ಲಿದೆ ನಮ್ಮ ಗೋವಾ. ಇದೇ ಥರ ಮ್ಯಾಪ್ನ ಒಂದ್ಸತಿ ನೋಡ್ಕೊಳ್ಳಿ, ಯಾವ್ಯಾವ ರಾಜ್ಯಗಳು ಎಲ್ಲಿ ಬರುತ್ತೆ ಅಂತ. ಸೊ ಕ್ಲಿಯರಾಗಿ ಮಾರ್ಕ್ ಮಾಡೋದಕ್ಕೆ ಈಸಿ ಆಗುತ್ತೆ. ಬ್ಲ್ಯಾಂಕ್ ಮ್ಯಾಪ್ ತಗೊಂಡು ಅದ್ರ ಮೇಲೆ ನೀವು ಫಸ್ಟ್ ಲಿಸ್ಟ್ ಔಟ್ ಮಾಡಿಕೊಂಡು ಸ್ಟೇಟ್ಸ್ನ ಅದ್ರ ಮೇಲೆ ನೀವು ಬರೆದುಬಿಟ್ಟು ಮತ್ತೆ ಈ ಪೊಲಿಟಿಕಲ್ ಮ್ಯಾಪ್ ಜೊತೆಗೆ ಅದನ್ನು ಕಂಪೇರ್ ಮಾಡ್ಕೊಳ್ಳಿ. ಸೊ ಇದು ಫಸ್ಟ್ ಕ್ವಶನ್. ನೆಕ್ಸ್ಟ್ ಸೆಕೆಂಡ್ ಕ್ವಶನ್, ಐಡೆಂಟಿಫೈ ಆ್ಯಂಡ್ ಶೇಡ್ 3 ಫೆಡರಲ್ ಕಂಟ್ರೀಸ್ ಅದರ್ ದೆನ್ ಇಂಡಿಯಾ ಆನ್ ದಿ ಬ್ಲ್ಯಾಂಕ್ ಔಟ್ಲೈನ್ ಪೊಲಿಟಿಕಲ್ ಮ್ಯಾಪ್ ಆಫ್ ದ ವರ್ಲ್ಡ್. ಅಂದರೆ ಮತ್ತೆ ಬ್ಲ್ಯಾಂಕ್ ಮ್ಯಾಪ್, ಯಾವ ಮ್ಯಾಪ್? ವರ್ಲ್ಡ್ ಮ್ಯಾಪ್. ವರ್ಲ್ಡ್ದು ಬ್ಲ್ಯಾಂಕ್ ಮ್ಯಾಪ್ ತಗೊಂಡು ಅದ್ರ ಮೇಲೆ ನಮ್ಮ ಇಂಡಿಯಾನ ಬಿಟ್ಟು ಬೇರೆದು ಯಾವ್ದ್ಯಾವುದು ಫೆಡರಲ್ ಕಂಟ್ರಿ ಅಂದರೆ ಯಾವುದಾದ್ರೂ 3ನ್ನ ನಾವು ಶೇಡ್ ಮಾಡಬೇಕು ಅಂತ ಇಲ್ಲಿ ಹೇಳಿದ್ದಾರೆ. ಸೊ ಈ ಇಮೇಜ್ ಕೂಡ ಟೆಕ್ಸ್ಟ್ ಬುಕ್ಕಿಂದಾನೇ ತೊಗೊಂಡಿರುವಂಥದ್ದು. ಟೆಕ್ಸ್ಟ್ ಬುಕ್ಕಲ್ಲಿ ಈ ಇಮೇಜ್ ಕೆಳಗೆ ನಿಮ್ಗೊಂದು ಸೆಂಟೆನ್ಸ್ನ ಮೆನ್ಷನ್ ಮಾಡಿದ್ದಾರೆ. ಏನಪ್ಪ ಅಂದ್ರೆ, ಒಂದು ನಿಮಿಷ. ಸೊ ಈ ಟೆಕ್ಸ್ಟ್ ಬುಕ್ಕಲ್ಲಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ದೋ ಓನ್ಲಿ 25 ಆಫ್ ದ ವರ್ಲ್ಡ್ಸ್ 193 ಕಂಟ್ರೀಸ್ ಹ್ಯಾವ್ ಫೆಡರಲ್ ಪೊಲಿಟಿಕಲ್ ಸಿಸ್ಟಮ್. ಅಂದರೆ ವರ್ಲ್ಡಲ್ಲಿ 193 ಕಂಟ್ರೀಸ್ ಇದ್ದಾವೆ, ಅದರಲ್ಲಿ ಕೇವಲ 25 ಮಾತ್ರನೇ ನಮ್ಮದು ಈ ಫೆಡರಲಿಸಮ್ ಅನ್ನೋದನ್ನು ಫಾಲೋ ಮಾಡ್ತಿದ್ದಾವೆ. ಸೊ ದೇರ್ ಸಿಟಿಸನ್ಸ್ ಮೇಕಪ್ 40% ಆಫ್ ದ ವರ್ಲ್ಡ್ಸ್ ಪಾಪ್ಯುಲೇಷನ್. ಅಂದರೆ ಈ ಫೆಡರಲ್ ಕಂಟ್ರಿಯಲ್ಲಿ, ಅಂದರೆ ಎಕ್ಸಾಂಪಲ್ ಹೆಂಗೆ ತಗೊಳ್ಳಿ ಅಂದರೆ, ಕಂಪ್ಲೀಟ್ ವರ್ಲ್ಡಲ್ಲಿರುವಂಥ 100% ಪಾಪ್ಯುಲೇಷನಲ್ಲಿ 40% ಪಾಪ್ಯುಲೇಷನ್ನು ಯಾವುದ್ರಲ್ಲಿ ಇದ್ದಾವಪ್ಪ ಅಂದರೆ 40% ಪಾಪ್ಯುಲೇಷನ್ಸು ಈ ಫೆಡರಲ್ ಕಂಟ್ರೀಸಲ್ಲಿ ಇದ್ದಾವೆ. ಸೊ ರಿಮೈನಿಂಗ್ 60% ಪ್ರಾಪರ್ಟೀಸು ಫೆಡರಲ್ ಕಂಟ್ರಿಯಲ್ಲಿ ಇಲ್ಲ ಅಂತ ಇಲ್ಲಿ ಹೇಳಕ್ಕೆ ಇಷ್ಟಪಟ್ಟಿದ್ದಾರೆ. ಮೋಸ್ಟ್ ಆಫ್ ದಿ ಲಾರ್ಜ್ ಕಂಟ್ರೀಸ್ ಆಫ್ ದ ವರ್ಲ್ಡ್ ಆರ್ ಫೆಡರೇಷನ್ಸ್. ಅಂದರೆ ಇನ್ಕ್ಲೂಡಿಂಗ್ ನಮ್ಮ ಇಂಡಿಯಾ ಥರ ದೊಡ್ಡ ದೊಡ್ಡ ರಾಷ್ಟ್ರಗಳು ಯಾವುದಿದ್ದಾವೆ ಅವೆಲ್ಲವೂ ಫೆಡರಲಿಸಮ್ನ ಆಲ್ಮೋಸ್ಟ್ ಫಾಲೋ ಮಾಡ್ತಿದ್ದಾವೆ. ನಾವು ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ, ಸಣ್ಣ ಪುಟ್ಟ ಇದಕ್ಕೆ ಬೇಕಾಗುತ್ತೋ ಇಲ್ವೋ ಗೊತ್ತಿಲ್ಲ, ಸೊ ಅದನ್ನು ಜನರಲೈಸ್ ಮಾಡೋದು ಬೇಡ. ಬಟ್ ಲಾರ್ಜ್ ಕಂಟ್ರೀಸ್, ದೊಡ್ಡ ದೊಡ್ಡ ಕಂಟ್ರೀಸ್ ಯಾವುದಿದ್ದಾವೆ ಅವುಗಳಲ್ಲಿ ಫೆಡರಲಿಸಮ್ ಈಸ್ ಮಸ್ಟ್, ಬೇಕೇ ಬೇಕು ಅನ್ನೋದನ್ನು ನೋಡಿದ್ವಿ. ಅದೇ ಥರ ಇನ್ಕ್ಲೂಡಿಂಗ್ ಇಂಡಿಯಾ ದೊಡ್ಡ ದೊಡ್ಡ ರಾಷ್ಟ್ರಗಳು ಕೂಡ ಫೆಡರಲಿಸಮ್ನ ಫಾಲೋ ಮಾಡ್ತಿದ್ದಾವೆ. ಸೊ ಇದರಲ್ಲಿ ನಾವು ಒಂದು 3 ಕಂಟ್ರೀಸ್ನ ಶೇಡ್ ಮಾಡಬೇಕು. ಅದಕ್ಕೆ ನೀವು ಯಾವುದನ್ನಾದರೂ ತೊಗೊಳ್ಳಿ. ಅಂದರೆ ನಾವು ಆಲ್ರೆಡಿ ಡಿಸ್ಕಸ್ ಮಾಡುವಾಗ ಎಕ್ಸಾಂಪಲ್ ತೊಗೊಂಡಿದ್ವಿ, ಕಮಿಂಗ್ ಟುಗೆದರ್, ಹೋಲ್ಡಿಂಗ್ ಟುಗೆದರ್. ಕಮಿಂಗ್ ಟುಗೆದರಲ್ಲಿ USA ಅಂತ ತೊಗೊಂಡಿದ್ವಿ, ಅಮೇರಿಕಾ, ಎಸ್ ಬಂದು ಯಾವುದಿತ್ತು? ಸ್ಪೇನ್ ಇತ್ತು. ಇನ್ನೊಂದು ಎ ಬಂದು ಆಸ್ಟ್ರೇಲಿಯಾ. ಸೊ ಸೇಮನ್ನು ಕೂಡ ನಾವು ಮಾಡುವುದು. ಅದಾದಮೇಲೆ ನೆಕ್ಸ್ಟ್ ಹೋಲ್ಡಿಂಗ್ ಟುಗೆದರಲ್ಲಿ ಸೇಮ್ ಸ್ಪೇನು, ಇಂಡಿಯಾ ಮತ್ತು ನಮ್ಮ ಬೆಲ್ಜಿಯಮ್ಮು. ಸೊ ವಿ ಕ್ಯಾನ್ ಮಾರ್ಕ್ ದ ಫಸ್ಟ್ ಬೆಲ್ಜಿಯಮ್, ಯಾಕಂದರೆ ನಾವು ಅದನ್ನು ಫೆಡರಲ್ ಕಂಟ್ರಿ ಅಂತ ಇದು ಮಾಡಿದ್ವಿ. ಇಲ್ಲಿ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ ಅಂತ ಇದೆ,
You can also share this also, and also take same examples like Australia is here, Spain is here, Switzerland is here. We can share any of these. ಇದರಲ್ಲಿ ಈ ಮ್ಯಾಪಲ್ಲಿ ರೆಡ್ ಕಲರಲ್ಲಿ ಏನೇನಿದೆ ಈ ಎಲ್ಲ ರಾಷ್ಟ್ರಗಳು ಫೆಡರಲ್ ಕಂಟ್ರೀಸ್ ಅಂತ. ಸೊ ಸೆಕೆಂಡ್ ಕ್ವಶನ್ ಈಸ್ ಕಂಪ್ಲೀಟೆಡ್. ಲೆಟ್ಸ್ ಗೋ ಟು ಥರ್ಡ್ ಕ್ವಶನ್. ಪಾಯಿಂಟ್ ಔಟ್ one feature in the practice of federalism in India that is similar to and one feature that is different from the Belgium. ಅಂದರೆ ಕ್ವಶನ್ ಏನಪ್ಪ ಅಂದರೆ, ನಾವು ಫೆಡರಲಿಸಮ್ನ ಪ್ರಾಕ್ಟೀಸ್ ಮಾಡ್ತಿರೋದ್ರಲ್ಲಿ ಒಂದು ಫೀಚರು ಬೆಲ್ಜಿಯಂನಲ್ಲಿ ಇರೋ ಥರ, ಬೆಲ್ಜಿಯಂನಲ್ಲಿ ನಮ್ಮಲ್ಲಿ ಇರುವಂಥ ಕಾಮನ್ ಫೀಚರ್ನ ಬರಿಬೇಕು, ಇನ್ನೊಂದು ಬೆಲ್ಜಿಯಂಗೆ ನಮಗೆ ಇರುವಂಥ ಒಂದು ಡಿಫ್ರೆಂಟ್ ಫೀಚರ್ಸ್ನ ಬರಿಬೇಕು. ಬೆಲ್ಜಿಯಂ ಬಗ್ಗೆ ಆಲ್ರೆಡಿ ಫಸ್ಟ್ ಚಾಪ್ಟರಲ್ಲೇ ಇದು ಮಾಡಿದ್ವಿ. ಅಲ್ಲಿ ಅಕೊಮೊಡೇಟಿವ್ ಅಪ್ರೋಚ್ನ ಯಾವ ಥರ ಯೂಸ್ ಮಾಡಿದ್ರು ಅಂತ ಆಲ್ರೆಡಿ ಅಲ್ಲಿ ನೋಡಿದ್ದೀವಿ. ಅಂದರೆ ಅಲ್ಲಿ ಕೂಡ ಸೆಂಟ್ರಲ್ಲು ಮತ್ತು ಸ್ಟೇಟ್ಸ್ ಡಿವೈಡ್ ಆಯಿತು. ಸೆಂಟ್ರಲ್ ಗೌರ್ಮೆಂಟ್ ಇತ್ತು, ಸ್ಟೇಟ್ ಗೌರ್ಮೆಂಟ್ ಇತ್ತು, ಜೊತೆಗೆ ಅಲ್ಲಿ ಒಂದು ಕಮ್ಯುನಿಟಿ ಗೌರ್ಮೆಂಟ್ ಅಂತ ಮಾಡೋದು ಅಲ್ಲಿ ಇಲ್ಲಿದ್ದ ಕಮ್ಯುನಿಟೀಸ್ಗೆ. ಸೊ ಅಲ್ಲಿ ಕೂಡ ಫೆಡರಲಿಸಮ್ ಫಾಲೋ ಮಾಡ್ತಿದ್ದೀವಿ. ನೆಕ್ಸ್ಟ್ ನಮ್ಮ ಇಂಡಿಯಾಗೆ ಬಂದರೆ, ನಮ್ಮ ಇಂಡಿಯಾದು ಆಲ್ರೆಡಿ ಕಂಪ್ಲೀಟ್ ಚಾಪ್ಟರಲ್ಲೂ ಇಂಡಿಯನ್ ಕಂಟೆಸ್ಟಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ನಮ್ಮ ಇಂಡಿಯಾದಲ್ಲೂ ಸೆಂಟರ್ ಇದೆ, ಸ್ಟೇಟ್ ಇದೆ, ಹೊಸದಾಗಿ ಲೋಕಲ್ ಗೌರ್ಮೆಂಟ್ನ ಎಸ್ಟಾಬ್ಲಿಷ್ ಮಾಡಿದ್ದೀವಿ. ಅದರದ್ದು ಪ್ರಾಕ್ಟೀಸ್ ಹೇಗಿದೆ ಅಂತಾನು. ಸೊ ನಮಗೆ ಮತ್ತು ಬೆಲ್ಜಿಯಂಗೆ ಇರುವಂಥ ಒಂದು ಕಾಮನ್ ಪಾಯಿಂಟು, ಫೀಚರ್ ಇನ್ ದಿ ಪ್ರಾಕ್ಟೀಸ್ ಆಫ್ ಫೆಡರಲಿಸಮ್ ಇನ್ ಇಂಡಿಯಾ ದಟ್ ಈಸ್ ಸಿಮಿಲರ್ ಟು ದಟ್ ಆಫ್ ಬೆಲ್ಜಿಯಂ ಈಸ್ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಟು ಶೇರ್ ಇಟ್ಸ್ ಪವರ್ ವಿತ್ ದ ರೀಜನಲ್ ಆರ್ ದ ಸ್ಟೇಟ್ ಗೌರ್ಮೆಂಟ್ಸ್. ಸೆಂಟ್ರಲ್ ಗೌರ್ಮೆಂಟ್ ಹ್ಯಾವ್ ಟು ಶೇರ್ ಇಟ್ಸ್ ಪವರ್ ಟು ದ ರೀಜನಲ್ ಆರ್ ದ ಸ್ಟೇಟ್ ಗೌರ್ಮೆಂಟ್. ಇದು ನಮ್ಮ ಇಂಡಿಯಾದಲ್ಲೂ ಆಗ್ತಿದೆ, ಬೆಲ್ಜಿಯಂ ಕೂಡ ಆಗ್ತಿದೆ. ಇದಕ್ಕೆ ಸಿಮಿಲರ್ ಫೀಚರ್ಸ್ ಇನ್ನೊಂದೇನಪ್ಪ ಕೊಡ್ಬೋದು ಅಂದರೆ, ಇಂಡಿಯಾ ಆ್ಯಂಡ್ ಬೆಲ್ಜಿಯಂ ಬೋತ್ ಆರ್ ದ ಎಕ್ಸಾಂಪಲ್ ಫಾರ್ ದ ಹೋಲ್ಡಿಂಗ್ ಟುಗೆದರ್ ಫಾರ್ಮ್ ಆಫ್ ಫೆಡರಲಿಸಮ್. ನಾವು ಡಿಸ್ಕಸ್ ಮಾಡಿದ್ವಿ ಹೋಲ್ಡಿಂಗ್ ಟುಗೆದರ್ ಫಾರ್ಮ್ ಆಫ್, ಇದರಲ್ಲಿ ಸೆಂಟರ್ ವಿಲ್ ಶೇರ್ ದ ಪವರ್ಸ್ ಟು ದ ಸ್ಟೇಟ್ಸ್. ಇದು ಇಂಡಿಯಾದಲ್ಲೂ ಆಗ್ತಿದೆ, ಬೆಲ್ಜಿಯಮಲ್ಲಿ ಆಗ್ತಿದೆ. ಎಕ್ಸಾಂಪಲ್ಸಲ್ಲಿ ನಾವು ಬೆಲ್ಜಿಯಂನ ಕೂಡ ತಗೊಂಡಿದ್ವಿ. ಸೊ ದಟ್ ಈಸ್ ದ ಕಾಮನ್ ಫೀಚರ್ಸ್ ಬಿಟ್ವೀನ್ ದ ಇಂಡಿಯಾ ಆ್ಯಂಡ್ ದ ಬೆಲ್ಜಿಯಂ ಇನ್ ದ ಪ್ರಾಕ್ಟೀಸ್ ಆಫ್ ಫೆಡರಲಿಸಮ್. ನೆಕ್ಸ್ಟ್ ಬಂದು ಫೀಚರ್ ಇನ್ ಪ್ರಾಕ್ಟೀಸ್ ಆಫ್ ಫೆಡರಲಿಸಮ್ ಇನ್ ಇಂಡಿಯಾ ದಟ್ ಈಸ್ ಡಿಫ್ರೆಂಟ್ ಫ್ರಮ್ ದ ಬೆಲ್ಜಿಯಂ. ಬೆಲ್ಜಿಯಂಗೂ ನಮಗೂ ಇರುವಂಥ ಒಂದು ಫೀಚರ್ ವಿಚ್ ಶುಡ್ ಬಿ ಡಿಫ್ರೆಂಟ್. ಅನ್ಲೈಕ್ ಇಂಡಿಯಾ, ಬೆಲ್ಜಿಯಂ ಹ್ಯಾಸ್ ಎ ಕಮ್ಯುನಿಟಿ ಗೌರ್ಮೆಂಟ್ ಇನ್ ಅಡಿಷನ್ ಟು ದ ಸೆಂಟ್ರಲ್ ಆ್ಯಂಡ್ ದ ಸ್ಟೇಟ್ ಗೌರ್ಮೆಂಟ್. ಯಾಕಂದರೆ ಅಲ್ಲಿ ಬೆಲ್ಜಿಯಮಲ್ಲಿ ಇರುವಂಥದ್ದು ಎರಡೇ ಕಮ್ಯುನಿಟಿ. ಸೊ ಆ ಕಮ್ಯುನಿಟೀಸ್ಗೆ ಕಮ್ಯುನಿಟಿ ಗೌರ್ಮೆಂಟ್ ಅಂತ ಫಾರ್ಮ್ ಮಾಡ್ತು. ಆ ಕಮ್ಯುನಿಟಿ ಗೌರ್ಮೆಂಟ್ ವಿಲ್ ಸೂಪರ್ವೈಸ್ ದ ಸಿಟಿ, ಮೀನ್ಸ್ ದಟ್ ಕಮ್ಯುನಿಟಿ ಪೀಪಲ್ ಇರ್ರೆಸ್ಪೆಕ್ಟಿವ್ ಆಫ್ ವೇರ್ ದೇ ಆರ್ ಲಿವಿಂಗ್. ಅಂದರೆ ಆ ಕಮ್ಯುನಿಟಿ ಗೌರ್ಮೆಂಟ್ ಏನು ಮಾಡ್ತಿತ್ತು, ಆ ಕಮ್ಯುನಿಟಿಗೆ ಸಂಬಂಧಪಟ್ಟ ಸಿಟಿಸನ್ಸ್ನ ಅದು ಗವರ್ನ್ ಮಾಡ್ತಿತ್ತು, ಇರ್ರೆಸ್ಪೆಕ್ಟಿವ್ ಆಫ್ ದೇರ್ ಲಿವಿಂಗ್ ಲೊಕೇಶನ್ಸ್. ಅಂದರೆ ಕಂಟ್ರಿಯಲ್ಲಿ ಯಾವುದೇ ಮೂಲೆಯಲ್ಲಿ ಅವರು ವಾಸ ಮಾಡ್ತಿದ್ರು, ಅವರಿದ್ರೂ ಆ ಪೀಪಲ್ಸ್ನ ಈ ಕಮ್ಯುನಿಟಿ ಗೌರ್ಮೆಂಟ್ಸು ಗವರ್ನ್ ಮಾಡ್ತಿದ್ವು, ಅವ್ರಿಗಿರೋಂಥ ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡ್ತಿದ್ದು. ಬಟ್ ನಮ್ಮ ಇಂಡಿಯಾದಲ್ಲಿ ಈ ಥರ ಗೌರ್ಮೆಂಟ್ ಇಲ್ಲ. ಕಮ್ಯುನಿಟಿ ಗೌರ್ಮೆಂಟ್ ಈಸ್ ನಾಟ್ ದೇರ್ ಇನ್ ಅವರ್ ಇಂಡಿಯಾ. ಯಾಕಂದರೆ ಥಿಂಕ್ ಮಾಡ್ಬೋದು, ಅಲ್ಲಿ ಎರಡಿದೆ, ಕಮ್ಯುನಿಟಿ ಗೌರ್ಮೆಂಟ್ ಇಟ್ಟರೆ ಎರಡನ್ನೇ ಅಷ್ಟು ಮೇಂಟೈನ್ ಮಾಡೋದು ಕಷ್ಟ ಅಲ್ಲ. ಜೊತೆಗೆ ಸಣ್ಣ ರಾಷ್ಟ್ರ, ನಮ್ಮದು ದೊಡ್ಡ ರಾಷ್ಟ್ರ. ನಮ್ಮ ದೊಡ್ಡ ರಾಷ್ಟ್ರದಲ್ಲಿ ಎಷ್ಟೊಂದು ಕಮ್ಯುನಿಟೀಸ್ ಇದ್ದಾವೆ, ಅಲ್ಲಿ ಬರೀ ಎರಡೇ ಲ್ಯಾಂಗ್ವೇಜು, ನಮ್ಮಲ್ಲಿ ಎಷ್ಟೊಂದು ಲ್ಯಾಂಗ್ವೇಜಸ್ ಇದ್ದಾವೆ. ಸೊ ಈ ಥರ ದೊಡ್ಡ ಹೆಚ್ಚು ಇರುವಂಥದ್ದು ಕಡೆ ಕಮ್ಯುನಿಟಿ ಗೌರ್ಮೆಂಟ್ ಎಸ್ಟಾಬ್ಲಿಷ್ ಆಗಲ್ಲ. ಸೊ ನಮ್ಮಲ್ಲಿ ಕಮ್ಯುನಿಟಿ ಗೌರ್ಮೆಂಟ್ ಬದಲು ಥರ್ಡ್ ಟಿಯರ್ ಆಫ್ ಗೌರ್ಮೆಂಟ್ ಅಂತ ಮಾಡ್ಕೊಂಡಿದ್ದೀವಿ, ಲೋಕಲ್ ಗೌರ್ಮೆಂಟ್ಸು. ಸೊ ದಿಸ್ ಫೀಚರ್ ಈಸ್ ಡಿಫ್ರೆಂಟ್ ಫ್ರಮ್ ದ ಬೆಲ್ಜಿಯಂ. ದಿಸ್ ಈಸ್ ಕ್ವಶನ್ ನಂಬರ್ 3, ವಿಚ್ ಈಸ್ ಒನ್ ಈಸ್ ಫೆಮಿಲಿಯರ್ ಟು ಬೆಲ್ಜಿಯಂ, ಒನ್ ಅದರ್ ಈಸ್ ಡಿಫ್ರೆಂಟ್ ಫ್ರಮ್ ದ ಬೆಲ್ಜಿಯಂ. ಸೊ ಇದು ಡಿಫ್ರೆಂಟ್ ಫ್ರಮ್ ದ ಬೆಲ್ಜಿಯಂಗೆ ನಾವು ಈ ಥರನೂ ಹಾಕೋಬೋದು, ದೇರ್ ಈಸ್ ಥರ್ಡ್ ಟಿಯರ್ ಆಫ್ ಗೌರ್ಮೆಂಟ್ ಇನ್ ಇಂಡಿಯಾ ವಿಚ್ ಈಸ್ ನಾಟ್ ದೇರ್ ಇನ್ ದ ಬೆಲ್ಜಿಯಂ. ಇದನ್ನು ಕೂಡ ನಾವು ಇನ್ಕ್ಲೂಡ್ ಮಾಡ್ಕೋಬೋದು. Let's go to fourth question. What is the main difference between a federal form of government and unitary one? Explain with an example. ಅಂದರೆ ಫೆಡರಲ್ ಗೌರ್ಮೆಂಟ್ ಮತ್ತು ಯೂನಿಟರಿ ಗೌರ್ಮೆಂಟ್ ಎರಡಕ್ಕೂ ಇರುವಂಥ ಒಂದು ಮೇನ್ ಡಿಫ್ರೆನ್ಸಸ್ನ ಬರೀಬೇಕು, ಜೊತೆಗೆ ಒಂದೊಂದು ಎಕ್ಸಾಂಪಲ್ನ ಕೊಡಬೇಕು. ನಾವು ಏನು ಡಿಸ್ಕಸ್ ಮಾಡಿದ್ದೀವೋ ಅದನ್ನೇ ನೀವು ಮತ್ತೆ ರೀಕಾಲ್ ಮಾಡ್ಕೊಳ್ಳಿ, ಅರ್ಥ ಮಾಡ್ಕೊಳ್ಳಿ, ಬರೀರಿ. ಏನಪ್ಪ ಅಂದರೆ ಈ ಸೆಷನ್ ಮಾಡೋವಂಥ ಮೇನ್ ಉದ್ದೇಶನೇ ಏನಂದರೆ, ನಾವು ಜಸ್ಟ್ ಒನ್ ಲೈನ್ ಆನ್ಸರ್ಗೂ ಅದ್ರ ಹಿಂದೆ ಇರುವಂಥ ಕಂಪ್ಲೀಟ್ ಬ್ಯಾಕ್ಗ್ರೌಂಡ್ನ ರಿಕಾಲ್ ಮಾಡ್ಕೊಳ್ಳೋದಕ್ಕೆ ಇದನ್ನು ನಾವು ಮಾಡೋವಂಥದ್ದು. ಸೊ ವಾಟ್ ಈಸ್ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ದ ಫೆಡರಲ್ ಗೌರ್ಮೆಂಟ್ ಆ್ಯಂಡ್ ಯೂನಿಟರಿ ಗೌರ್ಮೆಂಟ್? ಫಸ್ಟ್, ದೇರ್ ಈಸ್ ಎ ಶೇರಿಂಗ್ ಆಫ್ ಪವರ್ ಬಿಟ್ವೀನ್ ದ ಸ್ಟೇಟ್ ಆ್ಯಂಡ್ ದ ಸೆಂಟ್ರಲ್ ಗೌರ್ಮೆಂಟ್.
and states are not subordinate to the central government. In federal government, states are constituent units of the country. ಸೊ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್ ಮತ್ತು ಸಬಾರ್ಡಿನೇಟ್ಸ್ ಎರಡು ಮೇನ್ ವರ್ಡ್ಸ್ನ ತಗೊಂಡು ನಾನು ನಿಮಗೆ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವರ್ಡ್ಸ್ನೇ ತಗೊಂಡು ತುಂಬ ವರ್ಡ್ಸ್ ಮೇಲೆ ಫೋಕಸ್ ಮಾಡಿ ಹೇಳಿದ್ದೀನಿ. ಫೆಡರಲ್ ಗೌರ್ಮೆಂಟಲ್ಲಿ ಪವರ್ ಈಸ್ ಶೇರ್ಡ್ ಬಿಟ್ವೀನ್ ದ ಸ್ಟೇಟ್ ಅಂಡ್ ದ ಸೆಂಟ್ರಲ್ ಗೌರ್ಮೆಂಟ್ ಆ್ಯಂಡ್ ಸ್ಟೇಟ್ಸ್ ಆರ್ ನಾಟ್ ಸಬಾರ್ಡಿನೇಟ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ಸೊ ಇಲ್ಲಿ ಫೆಡರಲ್ ಫಾರ್ಮಲ್ಲಿ ಈ ಥರ ಇರುತ್ತೆ. ಸಬಾರ್ಡಿನೇಟ್ ಇರೋದು, ಸಬಾರ್ಡಿನೇಟ್ ಅಂದರೆ ಏನು, ಇವ್ರ ಕೆಳಗೆ ಇದು ಇರೋದಿಲ್ಲ, ಎರಡು ಅವರ್ ಜುಡಿಸ್ಟ್ರಿಕ್ಷನ್ಸಲ್ಲಿ ವರ್ಕ್ ಮಾಡ್ತಿರುತ್ತೆ. ಬಟ್ ಯೂನಿಟರಿ ಫಾರ್ಮ್ ಆಫ್ ಗೌರ್ಮೆಂಟಲ್ಲಿ ಏನಿರುತ್ತೆ, ಇನ್ ದಿಸ್ ಫಾರ್ಮ್ ಆಫ್ ಗೌರ್ಮೆಂಟ್ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಆಲ್ ದ ಪವರ್ಸ್ ಆ್ಯಂಡ್ ದೆರ್ ಈಸ್ ನೋ ರೋಲ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ಎಲ್ಸ್. ಅದರ್ವೈಸ್ ಏನಿದೆ ಅಂದರೆ ಇಲ್ಲಿ ದೋ ದೇರ್ ಆರ್ ಡಿವಿಷನ್ಸ್ ಆಸ್ ಸ್ಟೇಟ್ಸ್ ಆ್ಯಂಡ್ ಸೆಂಟರ್ಸ್, ಸ್ಟೇಟ್ಸ್ ಆರ್ ದ ಸಬಾರ್ಡಿನೇಟ್ಸ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ಅಂದರೆ ಫೆಡರಲ್ ಗೌರ್ಮೆಂಟಲ್ಲಿ ಸಬಾರ್ಡಿನೇಟ್ ಆಗಿರಲ್ಲ. ಯೂನಿಟರಿ ಗೌರ್ಮೆಂಟಲ್ಲಿ ಒಂದು ಸಿಂಗಲ್ ಗೌರ್ಮೆಂಟ್ ಇರುತ್ತೆ, ದಟ್ ಈಸ್ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಆಲ್ ದಿ ಪವರ್ಸ್. ಇಫ್ ದೇರ್ ಆರ್ ಸ್ಟೇಟ್ ಗೌರ್ಮೆಂಟ್, ಸ್ಟೇಟ್ಸ್ ಆರ್ ದ ಸಬಾರ್ಡಿನೇಟ್ ಟು ದ ಸೆಂಟ್ರಲ್. ಇಲ್ಲಿ ಏನಾಗುತ್ತೆ, ಸ್ಟೇಟ್ಸ್ ಕೂಡ ಅಂಡರ್ ದ ಕಂಟ್ರೋಲ್ ಆಫ್ ಸೆಂಟ್ರಲ್ಲೇ ಇರುತ್ತೆ. ಸೊ ದಿಸ್ ರೆಪ್ರೆಸೆಂಟ್ ದ ಯೂನಿಟರಿ ಫಾರ್ಮ್ ಆಫ್ ಗೌರ್ಮೆಂಟ್. ದೀಸ್ ಟು ಆರ್ ದ ಮೇನ್ ಡಿಫ್ರೆನ್ಸಸ್. ಎಕ್ಸಾಂಪಲ್ ಫಾರ್ ದ ಫೆಡರಲ್ ಗೌರ್ಮೆಂಟ್, ಆಬ್ವಿಯಸ್ಲಿ ನಮ್ಮ ಇಂಡಿಯಾನೇ ನಾವು ತೊಗೊಂಡ್ರೆ ಒಳ್ಳೆಯದು. ಫಾರ್ ಎಕ್ಸಾಂಪಲ್, ಇನ್ ಇಂಡಿಯಾ ದೇರ್ ಈಸ್ ಯೂನಿಯನ್ ಗೌರ್ಮೆಂಟ್ at the center and the state government at the state level, where states are not subordinate to the central government. In India, example ತಗೊಂಡ್ರೆ ಇಂಡಿಯಾದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್ ಇದೆ. ಫಾರ್ ಎಕ್ಸಾಂಪಲ್, ಇನ್ ಶ್ರೀಲಂಕಾ ಆ್ಯಂಡ್ ಬ್ರಿಟನ್ ದ ನ್ಯಾಷನಲ್ ಗೌರ್ಮೆಂಟ್ ಹ್ಯಾಸ್ ಆಲ್ ದ ಪವರ್ಸ್. ನ್ಯಾಷನಲ್ ಗೌರ್ಮೆಂಟೇ ಆಲ್ ದ ಪವರ್ಸ್ ಇರುತ್ತೆ. ಇಫ್ ಅಲ್ಲಿ ಸ್ಟೇಟ್ಸ್ ಇದ್ರೂ ಕೂಡ ಅವು ಸಬಾರ್ಡಿನೇಟ್ ಆಗಿರುತ್ತೆ. ಸೊ ದಿಸ್ ಈಸ್ ಕ್ವಶನ್ ನಂಬರ್ 4 ವೇರ್ ವಿ ಕನ್ಕ್ಲೂಡೆಡ್ ದ ಡಿಫರೆನ್ಸ್ ಬಿಟ್ವೀನ್ ದ ಯೂನಿಟರಿ ಆ್ಯಂಡ್ ದ ಫೆಡರಲ್ ಫಾರ್ಮ್ ಆಫ್ ಗೌರ್ಮೆಂಟ್. So now let's move to question number 5. State any two differences between the local government before and after the constitutional amendment 1992. So ಇವಾಗ ಮತ್ತೆ ನಾವು ನಮ್ಮ 1992 ಡಿಸೆಂಟ್ರಲೈಸೇಷನ್ ಟಾಪಿಕ್ಗೆ ಬಂದಿದ್ದೀವಿ. ಇಲ್ಲಿ ಏನು ಕ್ವಶನ್ ಏನು ಕೇಳಿದ್ದಾರೆ, ಲೋಕಲ್ ಗೌರ್ಮೆಂಟ್ ಸ್ಥಿತಿ 1992 ಮೊದಲು ಹೇಗಿತ್ತು, 1992 ಅಮೆಂಡ್ಮೆಂಟ್ 73rd 74th ಆದಮೇಲೆ ಹೇಗಿತ್ತು ಅಂತ. ಅಲ್ಲಿ ಏನೇನು ಡಿಸ್ಕಸ್ ಮಾಡಿದ್ವಿ ಬಿಫೋರ್ 1992, ಆಫ್ಟರ್ 1992, ಇದನ್ನು ನಾವು ಇದು ಮಾಡ್ಕೋಬೋದು. ಬಿಫೋರ್ 1992 ಏನಪ್ಪ ಇತ್ತು ಅಂದರೆ, ದೋ ಲೋಕಲ್ ಗೌರ್ಮೆಂಟ್ ಕಾನ್ಸೆಪ್ಟ್ ಹ್ಯಾಸ್ ಬೀನ್ ಮೆನ್ಷನ್ಡ್ ಇನ್ ದಿ ಕಾನ್ಸ್ಟಿಟ್ಯೂಷನ್ ಬಟ್ ಇನ್ ಪ್ರಾಕ್ಟೀಸ್ ಇಟ್ ಈಸ್ ವೆರಿ ಪೋರ್. ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿತ್ತು ಬಟ್ ಪ್ರಾಕ್ಟೀಸ್ ಪೋರ್ ಆಗಿತ್ತು. ವೈ? ಬಿಕಾಸ್ ಲೋಕಲ್ ಗೌರ್ಮೆಂಟ್ಸ್ ಆರ್ ಎಸ್ಟಾಬ್ಲಿಷ್ಡ್ ಇನ್ all the states, but the local governments are directly under the control of state governments. ಏನಪ್ಪ ಆಗಿತ್ತು, ಲೋಕಲ್ ಗೌರ್ಮೆಂಟ್ಸ್ನ ಎಸ್ಟಾಬ್ಲಿಷ್ ಮಾಡಿದ್ವಿ, ಬಟ್ ಎಲ್ಲ ಗೌರ್ಮೆಂಟ್ಸು ಅಂಡರ್ ದಿ ಸ್ಟೇಟ್ ಇದ್ವು, ಸ್ಟೇಟ್ ಕೆಳಗಿದ್ವು. ಸೊ ಅದಕ್ಕೆ ಅವು ಗ್ರೋ ಆಗೋದಕ್ಕೆ ಸಾಧ್ಯ ಆಗಲಿಲ್ಲ. ಸೊ ಇನ್ನೊಂದು ಪಾಯಿಂಟ್ ಏನು, ದ ಎಲೆಕ್ಷನ್ಸ್ ಫಾರ್ ದ ಲೋಕಲ್ ಗೌರ್ಮೆಂಟ್ ನಾಟ್ ಹೆಲ್ಡ್ ರೆಗ್ಯುಲರ್ ಆಗಿ ಎಲೆಕ್ಷನ್ಸು ಲೋಕಲ್ ಗೌರ್ಮೆಂಟ್ಗೆ ಇಡ್ತಿರ್ಲಿಲ್ಲ. ಇದರಿಂದ ಅಕೌಂಟಬಿಲಿಟಿನ ಕನ್ಸಿಡರ್ ಮಾಡೋಕ್ಕೆ ಆಗ್ತಿರ್ಲಿಲ್ಲ, ಎಲ್ಲರಿಗೂ ಬೋರ್ ಆಗ್ತಿತ್ತು. ಸೊ ಆ ಟೈಮ್ ಬಂದಾಗ ನೋಡ್ಕೊಳ ಬಿರು ಅಂತ ಎಲ್ಲರೂ ಕಾಯ್ಕೊಂಡಿರ್ತಿದ್ರು. ಇದೊಂದು ಪ್ರಾಬ್ಲಮ್ ಆಗ್ತಿತ್ತು. ನೆಕ್ಸ್ಟ್ ಇನ್ನೊಂದೇನಪ್ಪ ಆಯಿತು ಅಂದರೆ, ಲೋಕಲ್ ಗೌರ್ಮೆಂಟ್ಸ್ಗೆ ತನ್ನದೇ ಆದಂಥ ಪವರ್ಸ್ ಮತ್ತು ರಿಸೋರ್ಸಸ್ ಇರಲಿಲ್ಲ. ಲೋಕಲ್ ಗೌರ್ಮೆಂಟು ಸ್ಟೇಟ್ಸ್ ಮೇಲೇ ಡಿಪೆಂಡ್ ಆಗಬೇಕಿತ್ತು. ಯಾಕಂದರೆ ಅಂಡರ್ ದ ಕಂಟ್ರೋಲ್ ಆಫ್ ಸ್ಟೇಟ್ ಗೌರ್ಮೆಂಟ್ಸ್ ಅಂದಮೇಲೆ ದೇ ಡಿಡ್ ನಾಟ್ ಹ್ಯಾವ್ ಎನಿ ಓನ್ ಪವರ್ಸ್ ಅಂಡ್ ದ ರಿಸೋರ್ಸಸ್. ದಿಸ್ ಈಸ್ ಬಿಫೋರ್ 1992. ಆಫ್ಟರ್ 1992, after amendment of the constitution 73rd and 74th, now the constitution made that it is mandatory to hold regular elections to the local bodies. local government bodies ಏನಿರುತ್ತೆ ಅದು ರೆಗ್ಯುಲರ್ ಪೀರಿಯಡ್ ಅಲ್ಲಿ ಎಲೆಕ್ಷನ್ಸ್ ನಡಿಬೇಕು ಅಂತ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟರಿ ಮಾಡ್ತು. ಇದ್ರ ಜೊತೆಗೆ ಏನಪ್ಪ ಆಯಿತು ಅಂದರೆ, ಆ ಕಾನ್ಸ್ಟಿಟ್ಯೂಷನ್ ಮ್ಯಾಂಡೇಟರಿ ಮಾಡಿರುವಂಥ ಎಲೆಕ್ಷನ್ಸ್ನ ನಡೆಸೋದಕ್ಕೆ ಅಂತ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಅನ್ನೋದು ಒಂದನ್ನು ಎಸ್ಟಾಬ್ಲಿಷ್ ಮಾಡಿದ್ರು. ಜಸ್ಟ್ ರಿಮೆಂಬರ್, ಸ್ಟೇಟ್ ಎಲೆಕ್ಷನ್ ಕಮಿಷನ್ ಈಸ್ ನಾಟ್ ಫಾರ್ ಕಂಡಕ್ಟಿಂಗ್ ದ ಎಲೆಕ್ಷನ್ ಫಾರ್ ದ ಸ್ಟೇಟ್ಸ್, ಬಿಕಾಸ್ ಅವರ್ ಎಲೆಕ್ಟ್ರಲ್ ಕಮಿಷನ್ ಈಸ್ ಆಲ್ರೆಡಿ ದೇರ್ ಫಾರ್ ಕಂಡಕ್ಟಿಂಗ್ ದ ಸ್ಟೇಟ್ ಎಲೆಕ್ಷನ್ಸ್ ಅಂಡ್ ದ ಸೆಂಟ್ರಲ್ ಎಲೆಕ್ಷನ್ಸ್. ಲೋಕಸಭಾ ರಾಜ್ಯಸಭಾ ಎಲೆಕ್ಷನ್ಸ್ನ ನೋಡೋದಕ್ಕೆ ಆಲ್ರೆಡಿ ಎಲೆಕ್ಷನ್ ಕಮಿಷನ್ ಇದೆ. ಈ ಸ್ಟೇಟ್ ಎಲೆಕ್ಷನ್ ಕಮಿಷನ್ ಈಸ್ ಎಸ್ಟಾಬ್ಲಿಷ್ಡ್ ಓನ್ಲಿ ಫಾರ್ ದ ಕಂಡಕ್ಟಿಂಗ್ ಎಲೆಕ್ಷನ್ಸ್ ಟು ದ ಲೋಕಲ್ ಗೌರ್ಮೆಂಟ್ಸ್. ಲೋಕಲ್ ಗೌರ್ಮೆಂಟ್ಸ್ಗೆ ಎಲೆಕ್ಷನ್ಸ್ನ ಕಂಡಕ್ಟ್ ಮಾಡೋದಕ್ಕೆ ಸ್ಟೇಟ್ ಎಲೆಕ್ಷನ್ಸ್ ಕಮಿಷನ್ಸ್ ಅನ್ನೋದನ್ನು ಎಸ್ಟಾಬ್ಲಿಷ್ ಮಾಡಿರೋವಂಥದ್ದು. ಅದೊಂದಾದರೆ
ಇನ್ನೊಂದು ದ ಸ್ಟೇಟ್ ಗೌರ್ಮೆಂಟ್ ಆರ್ ರಿಕ್ವೈರ್ಡ್ ಟು ಶೇರ್ ಸಮ್ ಪವರ್ ಅಂಡ್ ರೆವಿನ್ಯೂ ಟು ದ ಲೋಕಲ್ ಗೌರ್ಮೆಂಟ್ ಬಾಡೀಸ್. So this is also made constitutionally mandatory because before 1992 there are no own powers and resources for the local governments. After 1992 amendment, the state governments required to have to, it is mandatory to share some power and revenue with the local government bodies. So and the amount of sharing or type of sharing is completely depends on the states only. That's why each and every state to state it varies. ಸೊ ಇಲ್ಲೇನಾಯಿತು, ಸ್ಟೇಟ್ ಗೌರ್ಮೆಂಟು ಪವರ್ಸ್ ಮತ್ತು ರೆವಿನ್ಯೂಸ್ನ ಲೋಕಲ್ ಗೌರ್ಮೆಂಟ್ ಜೊತೆ ಶೇರ್ ಮಾಡಬೇಕು ಅಂತ ಮ್ಯಾಂಡೇಟ್ರಿ ಮಾಡಿದ್ವಿ. ಜೊತೆಗೆ ಹೇಗೆ ಶೇರ್ ಮಾಡಬೇಕು, ಎಷ್ಟು ಶೇರ್ ಮಾಡಬೇಕು ಅನ್ನೋದು ಕಂಪ್ಲೀಟಾಗಿ ಸ್ಟೇಟ್ ಗೌರ್ಮೆಂಟ್ ಮೇಲೆ ಬಿಟ್ಬಿಟ್ವಿ. ಇದರಿಂದ ಸ್ಟೇಟ್ ಟು ಸ್ಟೇಟ್ ನಮಗೆ ವೇರಿ ಆಗುವಂಥದ್ದು ಸಿಗುತ್ತೆ. ಸೊ ಈ ಥರ ಬರಿಬೇಕಾಗಿರೋದು ಎರಡೇ ಪಾಯಿಂಟ್ಸ್ ಆದ್ರೂ ಇಷ್ಟೊಂದು ಪಾಯಿಂಟ್ಸ್ ನೆನಪಿದ್ರೆ ಯಾವುದೋ ಒಂದೆರಡು ನೆನಪು ಬರುತ್ತೆ, ಯಾವುದೋ ಒಂದೆರಡನ್ನ ಹಾಕ್ಕೋಬೋದು. ಸೊ ಡಿಫ್ರೆನ್ಸಸ್ ಬಿಟ್ವೀನ್ ಬಿಫೋರ್ 1992 ಆಫ್ಟರ್ 1992. ಇದು ಕ್ವಶನ್ ನಂಬರ್ 5 ಕಂಪ್ಲೀಟೆಡ್. ಲೆಟ್ಸ್ ಗೋ ಟು ಕ್ವಶನ್ ನಂಬರ್ 6. Fill in the blanks. Since the United States is a dash type of federation, United States, it means it is coming form of federation, coming together. So since United States is a coming together form of a federation, all the constituent states have equal power. Yes, coming together ಅಲ್ಲಿ ಏನಿರುತ್ತೆ, all the states have common power, equal power irutte, and states are dash, states are strong compared to central government. States are strong in coming together form of federation vis-a-vis the federal government. But India is a dash type of federation. India ಯಾವುದು, holding together. ಆಲ್ರೆಡಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ವಿ. India is a holding together form of federation. Federation type of federation, and some states have more power than others. Some states have more power than others. Yes, obviously not all states have common powers, differ from state to state. In India, the dash government has the more powers. In India, our central government has the most power. So this is the filling blanks, and here is the answer. Since the United States is a coming together type of federation, all the constituent units states have equal powers and states are strong. So in ಯಾವುದು USA, ಯುನೈಟೆಡ್ ಸ್ಟೇಟ್ಸ್ ಬಂದು ಕಮಿಂಗ್ ಟುಗೆದರ್ ಫಾರ್ಮ್ ಆಫ್ ಫೆಡರೇಷನ್ ಆಗಿರೋದ್ರಿಂದ ಅಲ್ಲಿ ಎಲ್ಲ ಸ್ಟೇಟ್ಸ್ಗೂ ಕಾಮನ್ ಪವರ್ ಇರುತ್ತೆ, ಜೊತೆಗೆ ನಮ್ಮ ಅಲ್ಲಿರುವಂಥ ಸ್ಟೇಟ್ಸು ತುಂಬ ಸ್ಟ್ರಾಂಗ್ ಇರುತ್ತೆ. ಬಟ್ ಇಂಡಿಯಾ ಈಸ್ ಎ ಹೋಲ್ಡಿಂಗ್ ಟುಗೆದರ್ ಟೈಪ್ ಆಫ್ ಫೆಡರೇಷನ್ ಆ್ಯಂಡ್ ಸಮ್ ಸ್ಟೇಟ್ಸ್ ಹ್ಯಾವ್ ಮೋರ್ ಪವರ್ ದೆನ್ ಅದರ್ಸ್. In India, the central government has more powers. So ಸೆಂಟೆನ್ಸು ಕ್ಲಿಯರ್ ಆಗಿ ನಾವು ಫಿಲ್ ಮಾಡಿದ್ದೀವಿ ಏನಪ್ಪ ಅಂದರೆ. ಬಟ್ ಆದರೆ ಇಂಡಿಯಾದಲ್ಲಿ ಫೆಡರಲ್ ಬಂದು ಹೋಲ್ಡಿಂಗ್ ಟುಗೆದರ್ ಫಾರ್ಮ್ ಆಫ್ ಫೆಡರಲಿಸಮ್ ಇರೋದ್ರಿಂದ ಸಮ್ ಸ್ಟೇಟ್ಸ್ ಹ್ಯಾವ್ ಮೋರ್ ಪವರ್ ದೆನ್ ಅದರ್ಸ್, ಒಂದಕ್ಕಿಂತ ಕೆಲವೊಂದು ಹೆಚ್ಚಿದೆ. ಆ್ಯಂಡ್ ಇನ್ ಇಂಡಿಯಾ ದ ಸೆಂಟ್ರಲ್ ಗೌರ್ಮೆಂಟ್ ಹ್ಯಾಸ್ ಮೋರ್ ಪವರ್. ದಿಸ್ ಈಸ್ ಅಬೌಟ್ ದ ಕ್ವಶನ್ ನಂಬರ್ 6. Now let's go to question number 7. Here are 3 reactions to the language policy followed in India. Give an argument and example to support any of these positions. ಅಂದರೆ ಲ್ಯಾಂಗ್ವೇಜ್ ಪಾಲಿಸಿ ಅನ್ನೋ ಟಾಪಿಕ್ನ ಹುಡುಗರು ಕೇಳಿಸ್ಕೊಂಡ್ಮೇಲೆ ಅದರಲ್ಲಿ 3 ಹುಡುಗರು ಡಿಫ್ರೆಂಟ್ ರಿಯಾಕ್ಷನ್ಸ್ನ ಕೊಟ್ಟಿದ್ದಾರೆ. ಅಂದರೆ ಡಿಫ್ರೆಂಟ್ ಸ್ಟೇಟ್ಮೆಂಟ್ಸ್ನ ಕೊಟ್ಟಿದ್ದಾರೆ. ಅಂದರೆ ಅವ್ರಿಗೆ ಆ ಥರ ಅರ್ಥ ಆಗಿರಬೇಕು. ಸೊ ಇವ್ರ ಸ್ಟೇಟ್ಮೆಂಟ್ಸ್ನ ಕನ್ಸಿಡರ್ ಮಾಡಿಬಿಟ್ಟು ನಾವು ಯಾವ ಸ್ಟೇಟ್ಮೆಂಟಿಗೆ ಸಪೋರ್ಟ್ ಮಾಡ್ತೀವಿ ಮತ್ತು ಯಾಕೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳಬೇಕು. ಇದು ಒಂದು ಲೈಕ್ ಓಪನ್ ಎಂಡ್ ಕ್ವಶನ್ಸ್ ಥರ. ಇದು ಏನಪ್ಪ ಅಂದರೆ ನೀವು ಯಾವುದಕ್ಕಾದರೂ ಚೂಸ್ ಮಾಡ್ಕೋಬೋದು. ಸಂಗೀತ, ಅರ್ಮಾನು, ಹರೀಶು, ನಿಮ್ಗೆ ಬೇಕಾದರೆ ಇಷ್ಟ ಆಗಿರೋ ಹೆಸರು ಇಟ್ಕೊಂಡು ಟಾಪಿಕ್ನ ಅಂದರೆ ಅವ್ರು ಕೊಟ್ಟಿರೋವಂಥ ಸೆಂಟೆನ್ಸ್ನ ಚೂಸ್ ಮಾಡ್ಕೋಬೋದು. ಬಟ್ ಏನಪ್ಪ ಅಂದರೆ ನಾನು ಸ್ಟಾರ್ಟಿಂಗಿಂದಾನು ಹೇಳ್ತಾ ಇದ್ದೀನಿ, ನಮಗೆ ಒಂದು ಚಾಪ್ಟರ್ನ ಕಲಿಸ್ತಿದ್ದಾನಂದರೆ ಒಂದು ಚಾಪ್ಟರು ನಮ್ಮ ಸಬ್ಜೆಕ್ಟಲ್ಲಿ ಮೆನ್ಷನ್ ಮಾಡಿದ್ದಾರೆ ಅಂದರೆ ಸುಮ್ಮನೆ ಮೆನ್ಷನ್ ಮಾಡಿರೋದಿಲ್ಲ. ದೇರ್ ಈಸ್ ಸಮ್ ಮೋಟಿವ್, ಸಮ್ ಪರ್ಪೋಸ್ ಆರ್ ಸಮಥಿಂಗ್ ಈಸ್ ದೇರ್ ಟು ಟೀಚರ್ಸ್. ಸೊ ಇಲ್ಲೇನಪ್ಪ ಆಗುತ್ತಂದರೆ ಅವ್ರು ಆ ಸಮಥಿಂಗ್ ಏನಿದೆ ನಮಗೇನು ಕಲಿಸ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನು ನಮಗೆ ಕಲ್ಸೋಕ್ಕಾಗಿದೆಯಾ, ನಮ್ಮವರೆಗೂ ತಲುಪಿದೆಯಾ ಅನ್ನೋದನ್ನು ನೋಡ್ತಾರೆ. ಅದು ಕೂಡ ಇಂಪಾರ್ಟೆಂಟು, ನಾವು ಹರ್ಟ್ ಮಾಡಬಾರ್ದಲ್ವ. ಸೊ ಇವತ್ತು ಪಾಸಿಟಿವ್ ಸ್ಟೇಟ್ಮೆಂಟ್ಸ್ ಏನಿದೆ ಅದನ್ನೇ ನಾವು ಕನ್ಸಿಡರ್ ಮಾಡಬೇಕು. ಸೊ ಹಿಯರ್ ಆರ್ 3 reactions to the language policy followed in India. Give an argument and example to support any of these position.
ಸಂಗೀತ ಏನಪ್ಪ ಹೇಳ್ತಾರೆ ಅಂದರೆ ದ ಪಾಲಿಸಿ ಆಫ್ ಅಕೊಮಡೇಷನ್ ಹ್ಯಾಸ್ ಸ್ಟ್ರೆಂಥನ್ಡ್ ದ ನ್ಯಾಷನಲ್ ಯೂನಿಟಿ. ಅಂದರೆ ಈ ಅಕೊಮಡೇಷನ್ ಪಾಲಿಸಿ ಅನ್ನೋದು ಏನು ನಮ್ಮ ಕಂಟ್ರಿ ಫಾಲೋ ಮಾಡ್ತು, ಇದು ನಮ್ಮ ನ್ಯಾಷನಲ್ ಯೂನಿಟಿನ ಇನ್ನೂ ಸ್ಟ್ರೆಂಥನ್ ಮಾಡ್ತು, ಇನ್ನೂ ಗಟ್ಟಿಯಾಗಿ ಮಾಡ್ತು ಅಂತ ಸಂಗೀತ ಅವ್ರು ಹೇಳ್ತಿದ್ದಾರೆ. ಪರವಾಗಿಲ್ಲ, ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ನೆಕ್ಸ್ಟ್ ಅರ್ಮಾನ್ ಏನಪ್ಪ ಹೇಳ್ತಿದ್ದಾನಂದರೆ ಲ್ಯಾಂಗ್ವೇಜ್ ಬೇಸ್ಡ್ ಸ್ಟೇಟ್ಸ್ ಹ್ಯಾವ್ ಡಿವೈಡೆಡ್ ಅಸ್ ಬೈ ಮೇಕಿಂಗ್ ದ ಎವ್ರಿ ಒನ್ ಕಾನ್ಷಿಯಸ್ ಆಫ್ ದೇರ್ ಲ್ಯಾಂಗ್ವೇಜ್. ಇವನೇನು ಹೇಳ್ತಿದ್ದಾರಂದರೆ ಈ ಲ್ಯಾಂಗ್ವೇಜ್ ಬೇಸಿಸ್ ಮೇಲೆ ಸ್ಟೇಟ್ಸ್ನ ಡಿವೈಡ್ ಮಾಡಿದ್ದಕ್ಕೆ ನಾವೆಲ್ಲನೂ ಡಿವೈಡ್ ಆಗೋಗಿದ್ದೀವಿ. ಯಾಕಂದರೆ ಒಬ್ಬೊಬ್ಬರು ತಮ್ಮ ತಮ್ಮ ಲ್ಯಾಂಗ್ವೇಜ್ ಬಗ್ಗೆನೇ ಕಾನ್ಷಿಯಸ್ ಆಗಿರ್ತಾರೆ ಅಂತ ಇವನು ಹೇಳ್ತಿದ್ದಾರೆ. ಸೊ ಇದು ಥಿಂಕ್ ಮಾಡ್ಬೋದು, ಬಟ್ ಔಟ್ಕಮ್ ಏನು ಬಂದಿದೆ ಅಂತ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ. ನೆಕ್ಸ್ಟ್ ಇನ್ನೊಬ್ಬನ ಏನು ಹೇಳಿದ್ರು ನೋಡೋಣ. ಹರೀಶ್ ಏನು ಹೇಳ್ತಿದ್ದಾನೆ, ದಿಸ್ ಪಾಲಿಸಿ ಹ್ಯಾಸ್ ಓನ್ಲಿ ಹೆಲ್ಪ್ಡ್ ಟು ಕನ್ಸಾಲಿಡೇಟ್ ದ ಡಾಮಿನೆನ್ಸ್ ಆಫ್ ಇಂಗ್ಲೀಷ್ ಓವರ್ ಆಲ್ ಅದರ್ ಲ್ಯಾಂಗ್ವೇಜಸ್ ಮೇಲೆ ಇಂಗ್ಲೀಷ್ ಡಾಮಿನೆನ್ಸ್ ಏನಿತ್ತು ಅದನ್ನು ಕನ್ಸಾಲಿಡೇಟ್ ಮಾಡೋದಕ್ಕೆ ಮಾತ್ರನೇ ಈ ಪಾಲಿಸಿನ ಇಂಡಿಯಾದಲ್ಲಿ ಅಡಾಪ್ಟ್ ಮಾಡಿದ್ದೀವಿ ಅಂತ ನಮ್ಮ ಹರೀಶ್ ಹೇಳ್ತಿದ್ದಾನೆ. ಸೊ ಇದರಲ್ಲಿ ಯಾವ್ದು ಸರಿ ಯಾವ್ದು ತಪ್ಪು, ಈ ಅರ್ಮಾನ್ ಇನ್ನೊಂದು ಸರಿ ತಗೊಂಡ್ರೆ ಫಸ್ಟ್ ಸಂಗೀತ ತಗೋಣ. ದ ಪಾಲಿಸಿ ಆಫ್ ಅಕೊಮಡೇಷನ್ ಹ್ಯಾಸ್ ಸ್ಟ್ರೆಂಥನ್ಡ್ ದ ನ್ಯಾಷನಲ್ ಯೂನಿಟಿ, ಇದು ಕರೆಕ್ಟಾಗಿದೆ. ಇದರಲ್ಲಿ ಏನಪ್ಪ ಅಂದರೆ ನಾವು ಡಿಸ್ಕಸ್ ಮಾಡುವಾಗ ಇದು ಲ್ಯಾಂಗ್ವೇಜ್ ಪಾಲಿಸಿ ಅಂದರೆ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ನ ಡಿಸ್ಕಸ್ ಮಾಡುವಾಗ ಅಲ್ಲಿ ಹೇಳಿದ್ವಿ, ನಮ್ಮ ಪೊಲಿಟಿಕಲ್ ಲೀಡರ್ಸ್ ಏನಿದ್ರು ಅವ್ರಿಗೊಂದು ಭಯ ಇತ್ತು. ದೇ ಫಿಯರ್ಡ್ ದಟ್ ದ ಡಿವಿಷನ್ಸ್ ಬೇಸ್ಡ್ ಆನ್ ದ ಲ್ಯಾಂಗ್ವೇಜ್ ವಿಲ್ ಡಿವೈಡ್ ಅಸ್. ಬಟ್ ರಿಸಲ್ಟ್ ಏನು ಬಂತು, ರಿಸಲ್ಟ್ ಈಸ್ ರಿವರ್ಸ್ಡ್. ಬಿಕಾಸ್ ದ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್, ದ ಸ್ಟೇಟ್ಸ್ ಡಿವಿಷನ್ಸ್ ಬೇಸ್ಡ್ ಆನ್ ದಿ ಲ್ಯಾಂಗ್ವೇಜ್ ಈಸ್ ಆ್ಯಕ್ಚುಲಿ ಯುನೈಟೆಡ್ ಅಸ್ ಮೋರ್. ಅಂದರೆ ನಾವು ಲ್ಯಾಂಗ್ವೇಜ್ ಪಾಲಿಸಿಯನ್ನ ಫಾಲೋ ಮಾಡಿ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ನ ಫಾರ್ಮ್ ಮಾಡುವಾಗ ನಮ್ಮ ಪೊಲಿಟಿಕಲ್ ಲೀಡರ್ಸ್ಗೆ ಭಯ ಇತ್ತು ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಯಾಕಂದರೆ ಅದು ಆಲ್ರೆಡಿ ತುಂಬ ರಕ್ತಪಾತ ನೋಡಿದ್ರು ಒಂದು ಡಿವಿಷನ್ಸ್, ಇಂಡಿಯಾ ಮತ್ತು ಪಾಕಿಸ್ತಾನ ಡಿವಿಷನ್ ಆದಾಗ. ಸೊ ಇದೇ ಥರ ಮತ್ತೆ ಡಿವಿಷನ್ಸ್ ಆದಾಗ ಮತ್ತೆ ಇನ್ನೂ ಹೆಚ್ಚು ಹಾನಿ ಆಗ್ಬೋದು ಅಂತ ಅವ್ರು ಭಯ ಪಟ್ಟಿದ್ರು. ಬಟ್ ಡಿಮ್ಯಾಂಡ್ ಹೆಚ್ಚಿತ್ತು, ಡಿಮ್ಯಾಂಡನ್ನ ಎಕ್ಸೆಪ್ಟ್ ಮಾಡಿಕೊಂಡು ಸೆಂಟ್ರಲ್ ಗೌರ್ಮೆಂಟು ಫೈನಲಿ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ನ ಫಾಲೋ ಮಾಡಿಬಿಟ್ರು. ಇದರಿಂದ ಏನಪ್ಪ ಆಯಿತು ಅಂದರೆ ಫೈನಲ್ ರಿಸಲ್ಟ್ ಏನಾಯಿತು, ಅವ್ರ ಭಯ ನಿಜ ಆಗಲಿಲ್ಲ. ಆ್ಯಕ್ಚುಲಾಗಿ ಏನಾಯಿತು, ನಾವು ಇನ್ನೂ ಮೋರ್ ಯುನೈಟೆಡ್ ಆದ್ವಿ. ಸೊ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಈಸಿ ಆಯಿತು. ಸೊ ಲಿಂಗ್ವಿಸ್ಟಿಕ್ ಸ್ಟೇಟ್ಸ್ ಈ ಲ್ಯಾಂಗ್ವೇಜ್ ಪಾಲಿಸಿಯಿಂದ ನಾವು ಮೋರ್ ಯುನೈಟೆಡ್ ಆದ್ವಿ. ಸೊ ವಿ ಕ್ಯಾನ್ ಕನ್ಕ್ಲೂಡ್ ಸಂಗೀತ ಇಸ್ ರೈಟ್. ನೆಕ್ಸ್ಟ್ ಕಮ್ ಟು ಅರ್ಮಾನ್ ಅಂತಾನೆ ಲ್ಯಾಂಗ್ವೇಜ್ ಬೇಸ್ಡ್ ಸ್ಟೇಟ್ಸ್ ಹ್ಯಾವ್ ಡಿವೈಡೆಡ್ ಅಸ್ ಬೈ ಮೇಕಿಂಗ್ ಎವ್ರಿ ಒನ್ ಕಾನ್ಷಿಯಸ್ ಆಫ್ ದೇರ್ ಓನ್ ಲ್ಯಾಂಗ್ವೇಜ್. ಬಟ್ ಏನಪ್ಪ ಆಗುತ್ತೆ ಅಂದರೆ ಲ್ಯಾಂಗ್ವೇಜ್ ಮೇಲೆ ಸ್ಟೇಟ್ಸ್ನ ಡಿವೈಡ್ ಮಾಡದೆ ಬೇರೆ ಯಾವುದ್ರ ಮೇಲೆ ಡಿವೈಡ್ ಮಾಡ್ಬೋದಿತ್ತು, ಬೇರೆ ಜಿಯೋಗ್ರಫಿಕಲ್ ಫೀಚರ್ಸು ಎಕ್ಸೆಟ್ರಾ ಕನ್ಸಿಡರ್ ಮಾಡಿ ಮಾಡ್ಬೋದಿತ್ತು. ಬಟ್ ವೆನ್ ವಿತಿನ್ ದ ಸ್ಟೇಟ್ ದೇರ್ ಆರ್ ಡಿಫ್ರೆಂಟ್ ಕೈಂಡ್ ಲ್ಯಾಂಗ್ವೇಜ್ ಸ್ಪೀಕಿಂಗ್ ಪೀಪಲ್ ಇದ್ದಾಗ ಸೊ ಆವಾಗ ಕ್ಲಾಶಸ್ ಆಗೋ ಚಾನ್ಸಸ್ ಹೆಚ್ಚಿರುತ್ತೆ. ಎಕ್ಸಾಂಪಲ್ ಶ್ರೀಲಂಕಾ. ಯಾಕಂದರೆ ವಿತಿನ್ ದಿ ಸ್ಟೇಟ್ ಮತ್ತು ಇಂಡಿವಿಜುವಲ್ ಲ್ಯಾಂಗ್ವೇಜಸ್ಗೂ ಕೂಡ ನಾವು ಕನ್ಸಿಡರ್ ಮಾಡಿ ಹೊಸ ಲಾಸ್ನ ಅಪ್ಲೈ ಮಾಡ್ಕೋತಾ ಹೋಗಬೇಕು. ಸೊ ಇಲ್ಲಿ ಏನಪ್ಪ ಆಗುತ್ತೆ ಅಂದರೆ ಇವ್ರು ಹೇಳಿದ್ದು ರಾಂಗ್ ಆಗುತ್ತೆ. ಯಾಕಂದರೆ we are not get divided because after forming the linguistic states actually country united and administration was very easy. So ಅರ್ಮಾನ್ ಇದನ್ನ ನಾನು ಒಪ್ಕೊಳ್ತಿಲ್ಲ. ನೆಕ್ಸ್ಟ್ ಹರೀಶ್ ಬಂದರೆ ದಿಸ್ ಪಾಲಿಸಿ ಹ್ಯಾಸ್ ಓನ್ಲಿ ಹೆಲ್ಪ್ ಟು ಕನ್ಸಾಲಿಡೇಟ್ ದ ಡಾಮಿನೆನ್ಸ್ ಆಫ್ ಇಂಗ್ಲೀಷ್ ಆಲ್ ಓವರ್ ದ ಲ್ಯಾಂಗ್ವೇಜಸ್ ಆ್ಯಂಡ್ ಇಟ್ ಈಸ್ ಆಲ್ಸೋ ರಾಂಗ್ ಬಿಕಾಸ್ ವಿ ಗೇವ್ ಆಲ್ equal status to the all languages including English also in our constitution. So this is also wrong. So answer ಏನಪ್ಪ ಅಂದರೆ Sangeeta's view that the policy of accommodation has strengthened national unity is a correct reaction to the language policy followed in India. There are several regional or local languages spoken in country. ನಮ್ಮ ಕಂಟ್ರಿಯಲ್ಲಿ ತುಂಬಾ ಲ್ಯಾಂಗ್ವೇಜಸ್ ಇದ್ದಾವೆ. ಬೈ ಇಂಟ್ರೊಡ್ಯೂಸಿಂಗ್ ದ ಲ್ಯಾಂಗ್ವೇಜ್ ಪಾಲಿಸಿ, ಈ ಲ್ಯಾಂಗ್ವೇಜ್ ಪಾಲಿಸಿನ ಇಂಟ್ರೊಡ್ಯೂಸ್ ಮಾಡಿದ್ದಕ್ಕೆ ದ ಇಂಡಿಯನ್ ಗೌರ್ಮೆಂಟ್ ಹ್ಯಾಸ್ ಗಿವೆನ್ ಈಕ್ವಲ್ ಸ್ಟೇಟಸ್ ಟು ದ ಆಲ್ ಲ್ಯಾಂಗ್ವೇಜಸ್ ಇನ್ ಕಂಟ್ರಿ. ಹೌದಾ ಅಲ್ವಾ? ಡ್ಯೂ ಟು ದಿಸ್ ಪಾಲಿಸಿ ಇಂಡಿಯಾ ಸ್ಟ್ಯಾಂಡ್ಸ್ ಇನ್ ಯೂನಿಟಿ ವಿತ್ ದ ಸ್ಟೇಟ್ಸ್ ಹ್ಯಾವಿಂಗ್ ಡಿಫ್ರೆಂಟ್ ಲ್ಯಾಂಗ್ವೇಜಸ್. ಡಿಫ್ರೆಂಟ್ ಲ್ಯಾಂಗ್ವೇಜಸ್ಸಲ್ಲಿ ಸ್ಟೇಟ್ಸ್ ಮಾಡಿದ್ರೂ ನಮ್ಮ ಇಂಡಿಯಾ ಇನ್ನೂ ಯೂನಿಟಿಯಲ್ಲಿದೆ. ಸೊ ಸಂಗೀತ ವ್ಯೂ ಈಸ್ ವೆರಿ ರೈಟ್. This is question number 7. Let's go to question number 8. The distinguishing feature of the federal government is, federal government allu one distinct feature yaudu, national government gives some powers to the provincial government. National government ಏನಿದೆ ಅದು ಸ್ವಲ್ಪ ಪವರ್ನ ನ್ಯಾಷನಲ್ ಸ್ಟೇಟ್ ಗೌರ್ಮೆಂಟ್ಸ್ಗೆ ಕೊಡುತ್ತೆ. ಸೊ ದಿಸ್ is the point number 1. Next, power is distributed among the legislature, executive and judiciary. ಇದು ಫೆಡರಲ್
ಫೆಡರಲಿಸಮ್ಗೆ ಕೌಂಟ್ ಆಗೋದಿಲ್ಲ, ಯಾಕಂದರೆ ನಾವು ಫಾರ್ಮ್ಸ್ ಆಫ್ ಪವರ್ ಶೇರಿಂಗಲ್ಲಿ ಡಿಸ್ಕಸ್ ಮಾಡಿದ್ದೀವಿ. ದಿಸ್ ಕಮ್ಸ್ ಅಂಡರ್ ದ ಹಾರಿಜಾಂಟಲ್ ಫಾರ್ಮ್ ಆಫ್ ಪವರ್ ಶೇರಿಂಗ್ ಬಿಟ್ವೀನ್ ದ ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್ ಆ್ಯಂಡ್ ಜುಡಿಷರಿ. Federalism means a vertical form of power sharing where power is sharing among the different levels of the government. So this point is also not correct. Point number C. Elected officials exercise supreme power in the government. Elected official exercise supreme power in the government. ಇದು ಕೂಡ ಇಲ್ಲ, ಯಾಕಂದರೆ ಅವ್ರಿಗೂ ಕೂಡ jurisdictions ಇರುತ್ತೆ. Fourth point. Governmental power is divided between the different levels of the government. So this is the distinguishing feature of the federal government. ಅಂದರೆ governmental power ಏನಿರುತ್ತೆ ಅದು divided between the different levels of the government. Different level of governmentಗೆ ಪವರ್ ಶೇರಿಂಗ್ ಮಾಡೋ ಅಂಥದ್ದೇ ಫೆಡರಲಿಸಮ್. ಸೊ ಪಾಯಿಂಟ್ ಡಿ ಇಸ್ ದ ಕರೆಕ್ಟ್. ದ governmental power is divided between the different levels of the government. This is question number 8. Now let's go to question number 9. A few subjects in various lists of the Indian Constitution are given here. Group them under the union, state and concurrent list as provided in the table below. ಅಂದರೆ ಇಲ್ಲಿ ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಇರುವಂಥ ಯೂನಿಯನ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಮತ್ತು ಕಂಕರೆಂಟ್ ಲಿಸ್ಟಲ್ಲಿರುವಂಥ ಕೆಲವೊಂದು ಸಬ್ಜೆಕ್ಟ್ಸ್ನ ನಮಗೆ ಕೊಟ್ಟಿದ್ದಾರೆ. ಇದನ್ನು ನಾವು ಯಾವ ಸಬ್ಜೆಕ್ಟು ಯಾವ ಲಿಸ್ಟಿಗೆ ಸೇರುತ್ತೆ ಅನ್ನೋದನ್ನ ಇವ್ರು ಕೊಟ್ಟಿರೋಂಥ ಟೇಬಲಲ್ಲಿ ಫಿಲ್ ಮಾಡಬೇಕು. ಸೊ ಫಸ್ಟ್ ಎ ಬಂದು ಇರುವಂಥದ್ದು ಡಿಫೆನ್ಸ್. ನಾವು ಆಲ್ರೆಡಿ ಕ್ಲಾಸಸ್ ಮಾಡುವಾಗ ಅ ನ್ಯಾಷನಲ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್ ವಿಚ್ ಶುಡ್ ಬಿ ಕಾಮನ್ ಫಾರ್ ಎಂಟೈರ್ ಕಂಟ್ರಿ, ಈ ಥರ ಸಬ್ಜೆಕ್ಟ್ಸ್ನ ಡಿಸ್ಕಸ್ ಮಾಡುವಾಗ ಡಿಫೆನ್ಸ್ ಅಂತ ತೊಗೊಂಡ್ವಿ. ಡಿಫೆನ್ಸ್ ಅಂತ ತೊಗೊಂಡು ಫಾರ್ ಎಕ್ಸಾಂಪಲ್ ಬೇರೆ ಬೇರೆ ಸ್ಟೇಟ್ಗೆ ನಿಮ್ಮ ಡಿಫೆನ್ಸ್ನ ನೀವೇ ಮೇಂಟೈನ್ ಮಾಡ್ಕೊಳ್ಳಿ ಅಂತ ಕೊಟ್ಬಿಟ್ರೆ ಏನಾಗುತ್ತೆ, ಕೇರಳದೇ ಒಂದು ಡಿಫೆನ್ಸು ಚೆನ್ನಾಗೇ ಇರಲ್ಲ, ಒಬ್ಬೊಬ್ರದ್ದು ಯೂನಿಫಾರ್ಮು, ಒಬ್ಬೊಬ್ಬರು ಅವ್ರ ಇದಕ್ಕೆ ಯಾವುದಕ್ಕೆ ರಾಜ್ಯಕ್ಕೆ ಮಾತ್ರನೇ ಇದು ಮಾಡ್ತಿರ್ತಾರೆ. ಸೊ ಡಿಫೆನ್ಸ್ ಕಮ್ಸ್ ಅಂಡರ್ ದ ನ್ಯಾಷನಲ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ಸ್. ಸೊ ನ್ಯಾಷನಲ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಮೀನ್ಸ್ ಇಟ್ ಈಸ್ ಕಂಟ್ರೋಲ್ಡ್ ಬೈ ದ ಸೆಂಟ್ರಲ್ ಗೌರ್ಮೆಂಟ್. ಅದಕ್ಕೆ ಈ ಡಿಫೆನ್ಸ್ ಅನ್ನುವಂಥದ್ದು ನಾವು ಯೂನಿಯನ್ ಲಿಸ್ಟಿಗೆ ಸೇರಿಸ್ತೀವಿ. ನೆಕ್ಸ್ಟ್ ಕಮ್ಸ್ ಪೊಲೀಸ್. ಐ ಆಲ್ರೆಡಿ ಡಿಸ್ಕಸ್ ದಟ್ ಈಸ್ ಸ್ಟೇಟ್ ಪೊಲೀಸ್. ಕರ್ನಾಟಕ ಪೊಲೀಸ್, ಕೇರಳ ಪೊಲೀಸ್, ಆಂಧ್ರ ಪೊಲೀಸ್, ತಮಿಳ್ನಾಡು ಪೊಲೀಸ್. ಸೊ ಪೊಲೀಸ್ ಈಸ್ ಡಿಫರೆಂಟ್ ಫಾರ್ each individual states. So police comes under the state list because the only state can make laws on the police system. Next C ಬಂದು ಅಗ್ರಿಕಲ್ಚರ್. ಅಗ್ರಿಕಲ್ಚರ್ ಯಾವುದ್ರಲ್ಲಿ ಬರುತ್ತೆ ಇದನ್ನು ಡಿಸ್ಕಸ್ ಮಾಡುವಾಗ ನಾನು ಎಕ್ಸಾಂಪಲ್ ಕೊಟ್ಟಿದ್ದೀವಿ. ಅಗ್ರಿಕಲ್ಚರ್ ಕಮ್ಸ್ ಅಂಡರ್ ದ ಸ್ಟೇಟ್ ಲಿಸ್ಟ್. ಸ್ಟೇಟ್ಸ್ ಆರ್ ಗೋಯಿಂಗ್ ಟು ಮೇಕ್ ಲಾಸ್ ಆನ್ ದ ಅಗ್ರಿಕಲ್ಚರ್ಸ್ ವಿತಿನ್ ದೇರ್ ಸ್ಟೇಟ್ಸ್. ನೆಕ್ಸ್ಟ್ ಬಂದು ಎಜುಕೇಷನ್. ಬೆಸ್ಟ್ ಎಜುಕೇಷನ್ ಇದು ಡಿಸ್ಕಸ್ ಮಾಡುವಾಗ ನಾವು ಎಕ್ಸಾಂಪಲ್ ತೊಗೊಂಡೇ ಮಾಡಿದ್ದೀವಿ. ಎಜುಕೇಷನ್ ಅಂದರೆ ಏನು, ಒಂದು ಎಜುಕೇಷನ್ ಸಿಸ್ಟಮ್ನ ತೊಗೊಂಡ್ರೆ ಸ್ಟೇಟ್ಸ್ ಕಾನ್ಸಂಟ್ರೇಟ್ ಆನ್ ದ ಎಜುಕೇಷನ್ ಲೆವೆಲ್ ಆಫ್ ಇಟ್ಸ್ ಸ್ಟೇಟ್ ಗೌರ್ಮೆಂಟು ವಿತಿನ್ ದಿ ಸ್ಟೇಟ್ ಎಜುಕೇಷನ್ನ ಇಂಪ್ರೂವ್ ಮಾಡೋದಕ್ಕೂ ಕಷ್ಟಪಡ್ತಿರುತ್ತೆ. ಬಟ್ ವೆನ್ ಕಮ್ಸ್ ಟು ಸೆಂಟರ್ ಆಲ್ಸೋ ಕಾನ್ಸಂಟ್ರೇಟ್ ಆನ್ ದ ಎಜುಕೇಷನ್ ಆಫ್ ದ ಎಂಟೈರ್ ಕಂಟ್ರಿ. ಲಿಟ್ರಸಿ ಆಫ್ ಎಂಟೈರ್ ಕಂಟ್ರಿನ ಇಂಪ್ರೂವ್ ಮಾಡೋದಕ್ಕೆ ಸೆಂಟ್ರಲ್ ಗೌರ್ಮೆಂಟು ಕಷ್ಟಪಡ್ತಿರುತ್ತೆ. ಹಾಗೆ ಸ್ಟೇಟಲ್ಲಿರುವಂಥ ಲಿಟ್ರಸಿನ ಇಂಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಟೇಟ್ ಗೌರ್ಮೆಂಟು ಕಷ್ಟಪಡ್ತಿರೋದು. ಅದಕ್ಕೆ CBSE ಸೆಂಟ್ರಲ್ ಸಿಲೆಬಸ್ ಏನಿದೆ ಹಾಗೆ ಇದೆ, ಮತ್ತು ಇದು ಇಂಡಿವಿಜುವಲ್ ಸ್ಟೇಟ್ಸ್ ಕೂಡ ಅವ್ರದ್ದೇ ಆದಂಥ ಸ್ಟೇಟ್ ಬೋರ್ಡ್ಸ್ನ ಕೂಡ ಹೊಂದಿದೆ. ಯಾಕಂದರೆ ಇನ್ನು ಸ್ಟೇಟ್ ಬೋರ್ಡ್ಸಿಂದ ಅವರಿಗೆ ಎಜುಕೇಟ್ ಮಾಡಿ ಇನ್ನೂ ಇಂಪ್ರೂವ್ ಮಾಡಬೇಕು ಅಂತ ಅವ್ರು ಇರ್ತಾರೆ. ಬಟ್ ಇದನ್ನು ಜಸ್ಟ್ ಬೋರ್ಡ್ಸ್ಗೆ ಅಂತ ಲಿಮಿಟಾಗಿ ಇಟ್ಕೋಬೇಡಿ, ವಾಸ್ಟ್ ಇನ್ನೂ ತುಂಬಾ ಡೆಪ್ತ್ ಆಗಿದೆ ಇದು. So education which is controlled by both central government as well as state government. So education comes under the concurrent list. What is concurrent list? The subjects which is common for the both state and the central comes under the concurrent list. So we add the education to the concurrent list. Okay, this is for a concurrent list. Police okay, defense okay. Next comes to the banking. Banking nothing but currency. Currency is a national importance. Already discuss ಮಾಡಿದ್ದೀವಿ. ಬ್ಯಾಂಕಿಂಗ್ ಇದ್ರ ಜೊತೆ ಏನಾಗುತ್ತೆ, ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ಸ್ ಬೇರೆ ಆಗ್ತಿರುತ್ತೆ. ಇಂಟರ್ನ್ಯಾಷನಲ್ ಟ್ರಾನ್ಸಾಕ್ಷನ್ ಅಂದರೆ ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಹೋಗ್ತಿರುತ್ತೆ. ಸೊ ರಾಷ್ಟ್ರದಿಂದ ರಾಷ್ಟ್ರಕ್ಕೆ ಅಂತ ಬಂದರೆ ಈ ಫಾರಿನ್ ಅಫೇರ್ಸ್ ಏನಾದರೂ ಬಂದರೆ ಯಾವ್ದು ಬರುತ್ತೆ, ಯೂನಿಯನ್ ಗೌರ್ಮೆಂಟ್ ಬರುತ್ತೆ, ಸೆಂಟ್ರಲ್ ಗೌರ್ಮೆಂಟ್ ಬರುತ್ತೆ. ಸೆಂಟ್ರಲ್ ಗೌರ್ಮೆಂಟ್ ಬರ್ತಿದೆ ಅಂದಮೇಲೆ ಈ ಸಬ್ಜೆಕ್ಟು ಯಾವುದಕ್ಕೆ ಸೇರುತ್ತೆ, ಯೂನಿಯನ್ ಲಿಸ್ಟ್ಗೆ ಸೇರುತ್ತೆ. ಬಿಕಾಸ್ ಬ್ಯಾಂಕಿಂಗ್ ಈಸ್ ಆಲ್ಸೋ ಅ ನ್ಯಾಷನಲ್ ಇಂಪಾರ್ಟೆನ್ಸ್. ಇಟ್ಸ್ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಶುಡ್ ಬಿ ಕಾಮನ್ ಫಾರ್ ದ ಎಂಟೈರ್ ಕಂಟ್ರಿ. ಸೊ ಬ್ಯಾಂಕಿಂಗ್ ಈಸ್ ಕಮ್ಸ್ ಅಂಡರ್ ದ ಯೂನಿಯನ್ ಲಿಸ್ಟ್. ಬ್ಯಾಂಕಿಂಗ್ ಆಗೋಯ್ತು. ನೆಕ್ಸ್ಟ್ ಇರುವಂಥದ್ದು ಫಾರೆಸ್ಟ್. ಏನಪ್ಪ ಅಂದರೆ ಫಾರೆಸ್ಟ್ ಈಸ್ ಕಂಟ್ರೋಲ್ಡ್ ಬೈ ಬೋತ್ ಸೆಂಟರ್ ಅಂಡ್ ದ ಸ್ಟೇಟ್ ಗೌರ್ಮೆಂಟ್ಸ್.
ವಿತಿನ್ ದ ಸ್ಟೇಟ್ ಫಾರೆಸ್ಟ್ ಇರುತ್ತೆ, ಅದು ಸ್ಟೇಟ್ ನೋಡ್ಕೊಂಡ್ರು ನ್ಯಾಷನಲ್ ಪಾರ್ಕ್ಸ್ ಅಂತಾನೂ ಇರುತ್ತೆ, ನ್ಯಾಷನಲ್ ಪಾರ್ಕ್ಸ್ ವಿಚ್ ಈಸ್ ಕಂಟ್ರೋಲ್ಡ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸೊ ಸ್ಟೇಟ್ ರಿಸರ್ವ್ ಪಾರ್ಕ್ಸು, ರಿಸರ್ವ್ ಇದು ಏನಿರುತ್ತೆ ಅವೆಲ್ಲನೂ ಇರುತ್ತೆ. ಸೊ ಫಾರೆಸ್ಟ್ ಈಸ್ ಕಂಟ್ರೋಲ್ಡ್ ಬೈ ಬೋತ್ ಸ್ಟೇಟ್ ಆ್ಯಂಡ್ ದ ಸೆಂಟ್ರಲ್, ಸೊ ಫಾರೆಸ್ಟ್ ಕಮ್ಸ್ ಅಂಡರ್ ದ ಕಂಕರೆಂಟ್ ಲಿಸ್ಟ್. ನೆಕ್ಸ್ಟ್ ಕಮ್ಸ್ ಕಮ್ಯುನಿಕೇಷನ್. ಕಮ್ಯುನಿಕೇಷನ್ ಕೂಡ ನ್ಯಾಷನಲ್ ಇಂಪಾರ್ಟೆನ್ಸ್ ಆಗಿರೋದ್ರಿಂದ ಅದನ್ನು ಯೂನಿಯನ್ ಲಿಸ್ಟಿಗೆ ಆ್ಯಡ್ ಮಾಡಿರ್ತೀವಿ. ನೆಕ್ಸ್ಟ್ ಕಮ್ಸ್ ಟ್ರೇಡ್. Trades is the example for the state list which is included in the state list. Only states can make laws on the trades within their states. So it added to the state list. Next concurrent list. Marriages. Marriages is handled by both central government and state government. So it is added in the concurrent list. So beside these, ಇವುಗಳನ್ನ ಬಿಟ್ಟು there are some subjects which is now came after the constitution was made. So those subjects we called it as residual subjects, and on the residual subjects only central government can make laws. The best examples for the residual subjects: computer, software, IT sectors, most important social media, Facebook, WhatsApp, Instagram, etc. So these subjects comes under the residual subjects, and central government can make laws on the residual subjects. Union list ಮೇಲೆ central government, state list ಮೇಲೆ state government, concurrent list ಮೇಲೆ both the governments. But when conflict came between their laws on the same subjects, then only the central government decision takes as a final, and finally residual subjects only central government can make laws on it. So this is about question number 9. Now let's move to question number 10. Question number 10. Examine the following pairs that have the level of government in the India and the power of government at the level to make laws on the subject mentioned against each. Which of the following pairs is not correctly matched? ಏನಪ್ಪ ಅಂದರೆ ಒಂದು ಸೈಡು ಗೌರ್ಮೆಂಟ್ ಲೆವೆಲ್ ಆಫ್ ಗೌರ್ಮೆಂಟ್ ಕೊಟ್ಟಿದ್ದಾರೆ, ಇನ್ನೊಂದು ಸೈಡು ಅವುಗಳದ್ದು ಪವರ್ಸ್ ಜುಡಿಸ್ಟ್ರಿಕ್ಷನ್ಸ್ ಏನಿದೆ ಲಿಸ್ಟ್ಸ್ನ ಕೊಟ್ಟಿದ್ದಾರೆ. ಸೊ ಎರಡು ಪೇರ್ಸ್, ಅದಕ್ಕೆ ಅದು ಸರಿಯಾಗಿ ಮ್ಯಾಚ್ ಆಗ್ತಿದೆಯಾ ಇಲ್ಲದನ್ನ ನೋಡಿ ಯಾವುದು ಮ್ಯಾಚ್ ಆಗ್ತಿಲ್ಲ ಅನ್ನೋದನ್ನ ಮಾಡಬೇಕು. ಸ್ಟೇಟ್ ಗೌರ್ಮೆಂಟ್, state list. Obviously on the state list only state government makes the laws. Central government, union list. Correct, on union list central government makes the law. Central and the state governments both can make laws on the concurrent list. Concurrent list both ಇದಕ್ಕೆ ಇದೆ. Local governments residual powers. Is it right? No, obviously not, because already ಇವಾಗ ಪ್ರೀವಿಯಸ್ ಕ್ವಶನ್ ಮಾಡುವಾಗೆ ನಾನು ಡಿಸ್ಕಸ್ ಮಾಡಿಬಿಟ್ಟಿದ್ದೆ. ರೆಸಿಡ್ಯೂಯಲ್ ಸಬ್ಜೆಕ್ಟ್ಸ್ ವಿಚ್ ಕೇಮ್ ಆಫ್ಟರ್ ದ ಕಾನ್ಸ್ಟಿಟ್ಯೂಷನ್ ವಾಸ್ ಮೇಡ್, ಎಕ್ಸಾಂಪಲ್ IT sector, software and other social media, etc. On these subjects, that is residual subjects, only central government can make laws on these subjects, not local government. ನಾನು ಕ್ಲಾಸ್ ಮಾಡುವಾಗೂ ಹೇಳಿದೆ, there are three-fold system, that is state list, union list, concurrent list. ಅಲ್ಲಿ ಎಲ್ಲೂ ಈ ಪವರ್ ಶೇರಿಂಗ್ ಇದಕ್ಕೆ ಬಂದಾಗ, ಈ ಜುಡಿಸ್ಟ್ರಿಕ್ಷನ್ಸ್ ಬಂದಾಗ ಲೋಕಲ್ ಗೌರ್ಮೆಂಟ್ಸ್ಗೆ ಅದ್ರ ಪವರ್ಸ್ಗೆ ನಾವು ಡಿಸ್ಕಸ್ ಮಾಡಿಲ್ಲ. ಸೊ ಅದು ಕಾನ್ಸ್ಟಿಟ್ಯೂಷನ್ ಮೆನ್ಷನ್ ಆಗಿದೆ, ಬೇರೆ ಬೇರೆ ಶೆಡ್ಯೂಲ್ಸಲ್ಲಿ ಬೇರೆ ಬೇರೆ ಇದರಲ್ಲಿ ಮೆನ್ಷನ್ ಆಗಿದೆ. ಸೊ ಲೋಕಲ್ ಗೌರ್ಮೆಂಟ್ಸ್ ಡಸ್ ನಾಟ್ ಟೇಕ್ ದ ಸಬ್ಜೆಕ್ಟ್ಸ್ ಆಫ್ ರೆಸಿಡ್ಯೂಯಲ್ ಪವರ್ಸ್. ರೆಸಿಡ್ಯೂಯಲ್ ಪವರ್ಸ್ ಈಸ್ ಟೇಕೆನ್ ಬೈ ಸೆಂಟ್ರಲ್ ಗೌರ್ಮೆಂಟ್. ಸೊ ದಿಸ್ ಒನ್ ಈಸ್ ಅ ರಾಂಗ್ pair. So this is about the question number 10. Now let's go to question number 11. Match list 1 with list 2 and select the correct answer using the codes given below list. ಲಿಸ್ಟ್ 1 ಕೊಟ್ಟಿದ್ದಾರೆ, ಲಿಸ್ಟ್ 2 ಕೊಟ್ಟಿದ್ದಾರೆ. ಅಂದರೆ ಲಿಸ್ಟ್ 1 ಅಲ್ಲಿ ಏನಪ್ಪ ಅಂದರೆ ಯೂನಿಯನ್ ಗೌರ್ಮೆಂಟು, ಸ್ಟೇಟ್ ಗೌರ್ಮೆಂಟು, ಮುನ್ಸಿಪಲ್ ಕಾರ್ಪೊರೇಷನು, ಗ್ರಾಮ ಪಂಚಾಯಿತಿ. ಇದು ಬಂದು ಲಿಸ್ಟ್ 1 ಅಲ್ಲಿ ಲೆವೆಲ್ಸ್ ಆಫ್ ದಿ ಗೌರ್ಮೆಂಟ್ನ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್ ಲಿಸ್ಟ್ 2 ಪ್ರೈಮ್ ಮಿನಿಸ್ಟರು, ಸರ್ಪಂಚು, ಗವರ್ನರು, ಮೇಯರು. ಓಕೆ, ಸೊ ಲಿಸ್ಟ್ 2 ಅಲ್ಲಿ ಏನು ಮೆನ್ಷನ್ ಮಾಡಿದರೆ ಪೊಲಿಟಿಕಲ್ ಹೆಡ್ಸ್ನ ಮೆನ್ಷನ್ ಮಾಡಿದ್ದಾರೆ. ಇವಾಗ ಈ ಪೊಲಿಟಿಕಲ್ ಲೆವೆಲ್ಸ್ಗೆ ಯಾರು ಪೊಲಿಟಿಕಲ್ ಹೆಡ್ ಆಗಿರ್ತಾರೆ ಅನ್ನೋದನ್ನ ಮ್ಯಾಚ್ ಮಾಡಬೇಕು. ಸೊ ವೆನ್ ಕಮ್ಸ್ ಟು ಯೂನಿಯನ್ ಆಫ್ ಇಂಡಿಯಾ, ಸೆಂಟ್ರಲ್ ಗೌರ್ಮೆಂಟ್ಗೆ ಪೊಲಿಟಿಕಲ್ ಹೆಡ್ ಬಂದು ಯಾರು ಇರ್ತಾರೆ? ಪ್ರೈಮ್ ಮಿನಿಸ್ಟರ್ ಇರ್ತಾರೆ. ಸೊ ನಮ್ಮ ಪ್ರೈಮ್ ಮಿನಿಸ್ಟರ್ ಯಾರು ಇವಾಗ? ಮೋದಿಜಿಯವರು. ಸೊ ಪೊಲಿಟಿಕಲ್ ಹೆಡ್ಗೆ ಪ್ರೈಮ್ ಮಿನಿಸ್ಟರ್ ಆಗಿರ್ತಾರೆ. ಫಸ್ಟ್ ಒನ್ಗೆ ಆನ್ಸರ್ ಎ ಇಸ್ ಅ ರೈಟ್. ನೆಕ್ಸ್ಟ್ ಸ್ಟೇಟ್ ಗೌರ್ಮೆಂಟ್ಗೆ ಯಾರು ಬರ್ತಾರೆ? ಸ್ಟೇಟ್ ಗೌರ್ಮೆಂಟ್ಗೆ ಪೊಲಿಟಿಕಲ್ ಹೆಡ್ ಬಂದು ಗವರ್ನರ್ ಆಗಿರ್ತಾರೆ. ಸೊ ಪೊಲಿಟಿಕಲ್ ಹೆಡ್ ಅಂತಲೇ ಹೇಳ್ತಿಲ್ಲ ನಾನು, ಇವಾಗ
ಈ ಮ್ಯಾಚ್ಗೆ ಇದಕ್ಕೆ ಮ್ಯಾಚ್ ಆಗುವಂಥದ್ದು ಯೂನಿಯನ್ ಗೌರ್ಮೆಂಟ್ಗೆ ಪ್ರೈಮ್ ಮಿನಿಸ್ಟರೇ ಮ್ಯಾಚ್ ಆಗೋದು. ಸ್ಟೇಟ್ ಗೌರ್ಮೆಂಟ್ಗೆ ಬಂದಾಗ ಮ್ಯಾಚ್ ಆಗುವಂಥದ್ದು ಯಾರು? ಗವರ್ನರ್. ಇದನ್ನು ನಾವು ಡಿಸ್ಕಸ್ ಮಾಡಿಲ್ಲ, ಮುಂದಿನ ಕ್ಲಾಸಸ್ಸಲ್ಲಿ ಸಿಗುತ್ತೆ. ಮುನಿಸಿಪಲ್ ಕಾರ್ಪೊರೇಷನ್, ನಾವು ಅರ್ಬನ್ ಲೋಕಲ್ ಗೌರ್ಮೆಂಟ್ಗೆ ಬಗ್ಗೆ ಮಾತಾಡುವಾಗ ಮುನ್ಸಿಪಾಲಿಟೀಸ್ ಆ್ಯಂಡ್ ಮುನ್ಸಿಪಲ್ ಕಾರ್ಪೊರೇಷನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಮುನ್ಸಿಪಾಲಿಟೀಸಿಗೆ ಬಂದಾಗ ದ ಮುನ್ಸಿಪಲ್ ಚೇರ್ ಪರ್ಸನ್ ಈಸ್ ಅ ಪೊಲಿಟಿಕಲ್ ಹೆಡ್ ಫಾರ್ ದ ಮುನ್ಸಿಪಾಲಿಟೀಸ್. ಮುನ್ಸಿಪಾಲಿಟೀಸ್ಗೆ ಚೇರ್ ಪರ್ಸನ್ ಯಾರು ಇರ್ತಾರೋ ಅವರೇ ಪೊಲಿಟಿಕಲ್ ಹೆಡ್ ಆಗಿರ್ತಾರೆ ಅಂತ ನಾವು ಡಿಸ್ಕಸ್ ಮಾಡಿದ್ದೀವಿ. ಮುನ್ಸಿಪಲ್ ಕಾರ್ಪೊರೇಷನ್ಸ್ಗೆ ಬಂದಾಗ ಅಂದರೆ ಸಿಟೀಸ್ಗೆ, ದೊಡ್ಡ ಸಿಟೀಸ್ಗೆ ಬಂದಾಗ ಮುನ್ಸಿಪಲ್ ಕಾರ್ಪೊರೇಷನ್ಸ್ಗೆ ಮೇಯರ್ ಈಸ್ ದ ಪೊಲಿಟಿಕಲ್ ಹೆಡ್ ಫಾರ್ ದ ಮುನ್ಸಿಪಲ್ ಕಾರ್ಪೊರೇಷನ್ಸ್. ಮುನ್ಸಿಪಲ್ ಕಾರ್ಪೊರೇಷನ್ಸ್ಗೆ ಮೇಯರು ಹೆಡ್ ಆಗಿರ್ತಾರೆ. ನೆಕ್ಸ್ಟು ಗ್ರಾಮ ಪಂಚಾಯತಿಗೆ, ಇದನ್ನು ನಾವು ಡಿಸ್ಕಸ್ ಮಾಡುವಾಗ ಗ್ರಾಮ ಪಂಚಾಯತಿಯಲ್ಲಿ ನಾವು ಪಂಚ್ನ ಸೆಲೆಕ್ಟ್ ಮಾಡ್ತೀವಿ. ಗ್ರಾಮ ಸಭಾ ಜನರು ಪಂಚನ ಸೆಲೆಕ್ಟ್ ಮಾಡ್ತಾರೆ. ಪಂಚಲ್ಲಿ ಒಬ್ಬ ಹೆಡ್ ಇರ್ತಾನೆ, ಅವ್ರು ನಾವು ಸರ್ಪಂಚ್ ಅಂತ ಕರಿತೀವಿ, ಸರ್ಪಂಚ್ ಜಿ. ಸೊ ಗ್ರಾಮ ಪಂಚಾಯತಿಗೆ ಬಂದು ಸರ್ಪಂಚ್ ಜಿ ಪೊಲಿಟಿಕಲ್ ಹೆಡ್ ಆಗಿರ್ತಾರೆ. ಸೊ ಈಸ್ ಅ ಪೊಲಿಟಿಕಲ್ ಹೆಡ್ ಫಾರ್ ದ ಗ್ರಾಮ ಪಂಚಾಯತಿ. ಸೊ ಇದೇನಾಗುತ್ತೆ, ACDB. ಸೊ ACDB ಆನ್ಸರ್ ಈಸ್ C. C is the right answer, which is the codes correctly matching. First one ge A, second ge C, third ge D, ಇದಕ್ಕೆ B. So this is question number 11 where we matched the political heads versus the level of the government. Let's go to question number 12. Consider the following two statements. Actually there are four statements, right? So ಸ್ಟೇಟ್ಮೆಂಟ್ಸ್ ಇದ್ದಾವೆ, ಇದನ್ನು ಕನ್ಸಿಡರ್ ಮಾಡಿಬಿಟ್ಟು ವಿಚ್ ಆಫ್ ದ ಸ್ಟೇಟ್ಮೆಂಟ್ಸ್ ಆರ್ ಗಿವೆನ್ ಎಬೋವ್ ಆರ್ ದಿ ಕರೆಕ್ಟ್. ಈ ನಾಲ್ಕಲ್ಲಿ ಕರೆಕ್ಟ್ ಸ್ಟೇಟ್ಮೆಂಟ್ ಯಾವುದು ಅನ್ನೋದನ್ನು ನಾವು ಮೆನ್ಷನ್ ಮಾಡಬೇಕು. ನೆಕ್ಸ್ಟ್, ಇನ್ ಎ ಫೆಡರೇಷನ್ ದ ಪವರ್ಸ್ ಆಫ್ ದ ಫೆಡರಲ್ ಆ್ಯಂಡ್ ಪ್ರಾವಿನ್ಷಿಯಲ್ ಗೌರ್ಮೆಂಟ್ಸ್ ಆರ್ ಕ್ಲಿಯರ್ಲಿ ಡಿಮಾರ್ಕೆಟೆಡ್. ಅಂದರೆ ಫೆಡರಲ್ ಗೌರ್ಮೆಂಟಲ್ಲಿ ಪವರ್ ಆಫ್ ಫೆಡರಲ್ ಆ್ಯಂಡ್ ಪ್ರಾವಿಷನಲ್ ಗೌರ್ಮೆಂಟ್ ಆರ್ ಕ್ಲಿಯರ್ಲಿ ಡಿಮಾರ್ಕೆಟೆಡ್. ಇಟ್ ಈಸ್ ದ ಒನ್ ಕೀ ಫೀಚರ್ ಆಫ್ ದ ಫೆಡರಲಿಸಮ್ ದಟ್ ದ ಈಚ್ power and jurisdictions of the each level of the government should be constitutionally guaranteed or clearly specified in the constitution. So first one is also right. First one right. B, India is a federation because the powers of the union and state governments are specified in the constitution and they have exclusive jurisdictions on their respective subjects. ವಾಟ್ ಮೇಕ್ಸ್ ಇಂಡಿಯಾ ಆ ಫೆಡರಲಿಸಮ್, ಫೆಡರಲ್ ಕಂಟ್ರಿ ಅನ್ನೋದರಲ್ಲಿ ನಾವು ಇದನ್ನು ಡಿಸ್ಕಸ್ ಮಾಡಿದ್ದೀವಿ. ನಮ್ಮ ಕಾನ್ಸ್ಟಿಟ್ಯೂಷನಲ್ಲಿ ಸೆಕೆಂಡ್ ಕೀ ಫೀಚರ್ ಅಪ್ಲೈ ಆಗ್ತಿದೆ, ವೇರ್ ದ ಪವರ್ ಆಫ್ ಯೂನಿಯನ್ ಆ್ಯಂಡ್ ಸ್ಟೇಟ್ ಗೌರ್ಮೆಂಟ್ಸ್ ಆರ್ ಕ್ಲಿಯರ್ಲಿ ಸ್ಪೆಸಿಫೈಡ್ ಇನ್ ಅವರ್ ಕಾನ್ಸ್ಟಿಟ್ಯೂಷನ್ ಇನ್ ರೆಸ್ಪೆಕ್ಟ್ ಆಫ್ ತ್ರೀ ಫೋಲ್ಡ್ ಸಿಸ್ಟಮ್, ಸೆಂಟ್ರಲ್ ಲಿಸ್ಟ್, ಸ್ಟೇಟ್ ಲಿಸ್ಟ್ ಆ್ಯಂಡ್ ಕಂಕರೆಂಟ್ ಲಿಸ್ಟ್. ಆ್ಯಂಡ್ ದೇ ಹ್ಯಾವ್ ಎಕ್ಸ್ಕ್ಲೂಸಿವ್ ಜುಡಿಸ್ಟಿಕ್ಷನ್ಸ್ ಆನ್ ದೇರ್ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸ್. ಆ ಜುಡಿಸ್ಟಿಕ್ಷನ್ಸ್ ಕೂಡ ಅಂದರೆ ಈ ಲಿಸ್ಟಲ್ಲಿರೋರು ಅದರಲ್ಲಿ ಮಾತ್ರನೇ ಪವರ್ಸ್ನ ಎಕ್ಸಿಕ್ಯೂಟ್ ಮಾಡ್ಬೋದು ಅಂತ ಮೆನ್ಷನ್ ಮಾಡಿದ್ದೀವಿ. ಸೊ ಇಂಡಿಯಾ ಇಸ್ ಅ ಫೆಡರಲ್ ಬಿಕಾಸ್ ದ ಪವರ್ ಅಂಡ್ ಯೂನಿಯನ್ ಸ್ಟೇಟ್ ಗೌರ್ಮೆಂಟ್ ಹ್ಯಾಸ್ ಸ್ಪೆಸಿಫೈಡ್ ದ ಪವರ್ಸ್ ಆಫ್ ಯೂನಿಯನ್ ಸ್ಟೇಟ್ಸ್ ಆರ್ ಸ್ಪೆಸಿಫೈಡ್ ಇನ್ ದ ಕಾನ್ಸ್ಟಿಟ್ಯೂಷನ್ ಅಂಡ್ ದೇ ಹ್ಯಾವ್ ಎಕ್ಸ್ಕ್ಲೂಸಿವ್ ಜುಡಿಸ್ಟಿಕ್ಷನ್ಸ್ ಆನ್ ದೇರ್ ರೆಸ್ಪೆಕ್ಟಿವ್ ಸಬ್ಜೆಕ್ಟ್ಸ್. ಸೊ ದಿಸ್ ಈಸ್ ಆಲ್ಸೋ ಅ ರೈಟ್ ಆಪ್ಷನ್. ನೆಕ್ಸ್ಟ್, ಶ್ರೀಲಂಕಾ ಈಸ್ ಎ ಫೆಡರೇಷನ್ ಬಿಕಾಸ್ ಕಂಟ್ರಿ ಈಸ್ ಡಿವೈಡೆಡ್ ಇಂಟು ಪ್ರಾವಿನ್ಸಸ್. ಇಲ್ಲಿ ಶ್ರೀಲಂಕಾದಲ್ಲಿ ಕಂಟ್ರಿನ ಸ್ಟೇಟ್ಸಲ್ಲಿ ಡಿವೈಡ್ ಮಾಡಿದ್ದಾರೆ, ಬಟ್ ದೇರ್ ಇನ್ ಶ್ರೀಲಂಕಾ ಸ್ಟೇಟ್ಸ್ ಆರ್ ಸಬಾರ್ಡಿನೇಟ್ ಟು ದ ಸೆಂಟ್ರಲ್ ಗೌರ್ಮೆಂಟ್. So Sri Lanka is not a federal country. Just by dividing the states, we can't consider any country as a federal country because the key features of the federalism is not applying for the Sri Lanka. Sri Lanka is not a federal country. Just states na divide ಮಾಡಿಬಿಟ್ರೆ ಫೆಡರಲ್ ಕಂಟ್ರಿ ಆಗೋದಿಲ್ಲ, ಯಾಕಂದರೆ ಕಾನ್ಸ್ಟಿಟ್ಯೂಯೆಂಟ್ ಯೂನಿಟ್ಸ್ ಆಗಿರಬೇಕು, ನಾಟ್ ಅ ಸಬಾರ್ಡಿನೇಟರಿ ಯೂನಿಟ್ಸ್. ಇನ್ ಶ್ರೀಲಂಕಾ ಸ್ಟೇಟ್ಸ್ ಆರ್ ದ ಸಬಾರ್ಡಿನೇಟ್ ಯೂನಿಟ್ಸ್ ಟು ದ ಸೆಂಟ್ರಲ್ ಗೌರ್ಮೆಂಟ್. ಶ್ರೀಲಂಕಾ ಇಸ್ ನಾಟ್ ಅ ಫೆಡರಲ್ ಕಂಟ್ರಿ. ಸೊ ಇಲ್ಲೇನಪ್ಪ ಆಯಿತು ಅಂದರೆ ಇದು ಫಸ್ಟ್ ಒನ್ ರೈಟ್ ಆಯಿತು, ಸೆಕೆಂಡ್ ಒನ್ ರೈಟ್ ಆಯಿತು, ಥರ್ಡ್ ಒನ್ ರಾಂಗ್ ಆಯಿತು. ಥರ್ಡ್ ಒನ್, ಶ್ರೀಲಂಕಾ ಇಸ್ ನಾಟ್ ಅ ಫೆಡರಲ್ ಕಂಟ್ರಿ, ಇಟ್ ಈಸ್ ಪರ್ಫಾರ್ಮಿಂಗ್ ದ ಯೂನಿಟರಿ ಫಾರ್ಮ್ ಆಫ್ ಫೆಡರಲಿಸಮ್. ನೆಕ್ಸ್ಟ್ ಕಮ್ಸ್ ಟು ಫೋರ್ತ್ ಒನ್, ಇಂಡಿಯಾ ಈಸ್ ನೋ ಲಾಂಗರ್ ಫೆಡರೇಷನ್. ಓ ಮೈ ಗಾಡ್, ಇಂಡಿಯಾ ಈಸ್ ನೋ ಲಾಂಗರ್ ಅ ಫೆಡರೇಷನ್ ಬಿಕಾಸ್ ಸಮ್ ಪವರ್ಸ್ ಆಫ್ ದ ಸ್ಟೇಟ್ಸ್ ಹ್ಯಾವ್ ಬೀನ್ ಡಿವಾಲ್ವ್ಡ್ ಟು ದ ಲೋಕಲ್ ಗವರ್ಮೆಂಟ್ ಬಾಡೀಸ್. ಏನಂತೀರ ಅದಕ್ಕೆ? ಆಲ್ರೆಡಿ ನಾವು ಡಿಸ್ಕಸ್ ಮಾಡಿದ್ವಿ ಲೋಕಲ್ ಗೌರ್ಮೆಂಟ್ ಬಗ್ಗೆ. ವಾಟ್ ಈಸ್ ಡಿಸೆಂಟ್ರಲೈಸೇಷನ್ ಮೀನ್ಸ್ ಟೇಕಿಂಗ್ ಪವರ್ಸ್ ಫ್ರಮ್ ಸೆಂಟರ್ ಆ್ಯಂಡ್ ಸ್ಟೇಟ್ ಆ್ಯಂಡ್ ಗಿವಿಂಗ್ ಇಟ್ ಟು ದ ಲೋಕಲ್ ಗೌರ್ಮೆಂಟ್ ಈಸ್ ವಿ ಕಾಲ್ಡ್ ಆಸ್ ಅ ಡಿಸೆಂಟ್ರಲೈಸೇಷನ್. ಇಟ್ ಡಸಂಟ್ ಮೀನ್ ದಟ್ ಗಿವಿಂಗ್ ಪವರ್ಸ್ ಟು ದ ಲೋಕಲ್ ಗೌರ್ಮೆಂಟ್ ದಟ್ ಈಸ್ ವಿ ಆರ್ ನಾಟ್ ಅ ಫೆಡರಲ್. ಅಂದರೆ
ಜಸ್ಟು ಪವರ್ಸ್ನ ಸೆಂಟ್ರಲ್ ಮತ್ತು ಸ್ಟೇಟಿಂದ ತೊಗೊಂಡು ಲೋಕಲ್ ಗೌರ್ಮೆಂಟ್ಗೆ ಟ್ರಾನ್ಸ್ಫರ್ ಮಾಡಿರೋದ್ರಿಂದ ನಾವು ಫೆಡರಲ್ ಕಂಟ್ರಿ ಎಲ್ಲ ಅಂತ ಹೇಳೋದಕ್ಕಾಗಲ್ಲ. ಬಿಕಾಸ್ ದೇರ್ ವಿ ಆರ್ ಕ್ರಿಯೇಟೆಡ್ ಅ ಥರ್ಡ್ ಲೆವೆಲ್ ಆಫ್ ಗೌರ್ಮೆಂಟ್, ಥರ್ಡ್ ಟಿಯರ್ ಆಫ್ ಗೌರ್ಮೆಂಟ್. 2 ವೀಲರಿಂದ ನಾವು 3 ವೀಲರ್ ಆಗಿಬಿಟ್ಟಿದ್ವಿ. ಟೈರ್ ಟು ಇಯರ್ಗೆ ಡಿಫ್ರೆನ್ಸ್ ಇದೆ, ಸುಮ್ಮನೆ ಜೋಕಿಗೆ ಹೇಳಿದೆ. ಸೊ ವಿ ಕ್ರಿಯೇಟೆಡ್ ದ ಥರ್ಡ್ ಟಿಯರ್ ಆಫ್ ಗೌರ್ಮೆಂಟ್ ವಿಚ್ ಈಸ್ ಲೋಕಲ್ ಗೌರ್ಮೆಂಟ್, ವೇರ್ ಅವರ್ ಫೆಡರಲಿಸಮ್ ಈಸ್ ಗೆಟ್ ಡೀಪೆಸ್ಟ್ ಝೋನ್. ಇನ್ನೂ ಫೆಡರಲಿಸಮ್ ಇನ್ನೂ ಡೀಪ್ ಆಯಿತು, ಇನ್ನೂ ಅಲ್ಟಿಮೇಟ್ಲಿ ಸಕ್ಸಸ್ಫುಲ್ ಆಯಿತು. ಸೊ ದಿಸ್ ಒನ್ ಈಸ್ ಆಲ್ಸೋ ಅ ರಾಂಗ್ ಸ್ಟೇಟ್ಮೆಂಟ್. ಸೊ ಇಲ್ಲಿರುವಂಥದ್ದು ಫಸ್ಟ್ ಆ್ಯಂಡ್ ಸೆಕೆಂಡ್, ಎ ಮತ್ತು ಬಿ ಮಾತ್ರ ಕರೆಕ್ಟ್ ಆನ್ಸರ್ಸ್. ಸೊ ಇನ್ ದ ಫಾಲೋಯಿಂಗ್ ಆಪ್ಷನ್ಸ್, ಆಪ್ಷನ್ ಸಿ ಇಸ್ ರೈಟ್ ಒನ್, ವೇರ್ ಓನ್ಲಿ ಎ ಆ್ಯಂಡ್ ಬಿ ಆರ್ ಕರೆಕ್ಟ್ ಆನ್ಸರ್ಸ್ ಅಬೌಟ್ ದ ಫೆಡರಲಿಸಮ್ ಇನ್ ಅವರ್ ಕಂಟ್ರಿ. ಸೊ ಲೆಟ್ಸ್, ಇಲ್ಲಿಗೆ 12 ಕ್ವಶನ್ಸ್ನು ನಾವು ಮುಗಿಸಿದ್ದೀವಿ. ಸೊ ಇಲ್ಲಿಗೆ ಈ ಫೆಡರಲಿಸಮ್ ಅನ್ನೋ ಚಾಪ್ಟರ್ ಮುಗೀತು. ಸೊ ಇಲ್ಲಿ ನಾವು ಫಸ್ಟ್ ಏನು ಹೇಳಿದೆ, ಪವರ್ ಶೇರಿಂಗಲ್ಲಿ ನೋಡಿದ್ದ ಜಸ್ಟ್ 2 ಲೈನ್ಸ್ ಫೆಡರಲಿಸಮ್ನ ಕಂಪ್ಲೀಟ್ ಡೀಪಾಗಿ ತಗೊಬಂದು ಥರ್ಡ್ ಟಿಯರ್ ಆಫ್ ಗೌರ್ಮೆಂಟ್ ಅಪ್ ಟು ಡಿಸೆಂಟ್ರಲೈಸೇಷನ್ಗೂ ಬಂದು ಈ ಚಾಪ್ಟರ್ನ ಮುಗಿಸಿದ್ದೀವಿ. ನೆಕ್ಸ್ಟ್ ಮುಂದುವರೆಯೋಣ ನಮ್ಮ ಸಿವಿಕ್ಸಲ್ಲಿ ಬೇರೆ ಚಾಪ್ಟರ್ಸ್ ಹೋಗಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೋ ಮಚ್, ಬಾಯ್.